ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ಬಂದಿರುವಂತಹ ಆದೇಶ ಇದು. ಸಿಬಿಐ ತನಿಖೆಗೆ ಬಿಜೆಪಿ ನಾಯಕರು ಕೋರಿದ್ರು ಅಂತೆಯೇ ಅರ್ಜಿಯನ್ನ ಸಲ್ಲಿಸಿದ್ರು. ಎಸ್ ನೋಡಿ, ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ ಲಿಂಬಾವಳಿ, ಈ ಬಿಜೆಪಿಯಲ್ಲಿ ರಬಲ್ಸ್ ಅಂತ ಯಾರಿದ್ರು ಅವರು ಸಲ್ಲಿಸಿದ್ದಂತಹ ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸಿದ ನ್ಯಾಯಾಲಯ ಅಂತಿಮವಾಗಿ ಸಿಬಿಐ ತನಿಖೆಯಾಗಬೇಕು ಅನ್ನುವಂತಹ ಸ್ಪಷ್ಟ ಆದೇಶವನ್ನ ಕೊಟ್ಟಿದೆ. ಬಿಜೆಪಿಯ ರೆಬಲ್ಸ್ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯ. ಒಂದಿಲ್ಲಿ ಗಮನಿಸಬೇಕು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತಹ ಅವ್ಯವಹಾರ ಪ್ರಕರಣ ಇದು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವರ್ಗಾಯಿಸಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ನೋಡಿ, ಸಿಬಿಐ ಈವರೆಗೆ ಬ್ಯಾಂಕ್ ವಿಚಾರಕ್ಕೆ ಸೀಮಿತವಾಗಿ ತನಿಖೆಯನ್ನು ನಡೆಸ್ತಾ ಇತ್ತು. ಮತ್ತೊಮ್ಮೆ ಇದನ್ನ ಉಲ್ಲೇಖ ಮಾಡೋದಾದ್ರೆ, ಈವರೆಗೆ ಸಿಬಿಐ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀಮಿತವಾಗಿ ತನಿಖೆಯನ್ನು ನಡೆಸ್ತಾ ಇತ್ತು. ಸಿಬಿಐನಿಂದ ಪ್ರಕರಣದ ಸಮಗ್ರ ತನಿಖೆ ಆಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಇನ್ನು ಮಾಜಿ ಶಾಸಕರಾದ ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ತಮ್ಮದೇ ಆದಂತಹ ಒಂದು ಸಿದ್ಧತೆಯನ್ನ ಮಾಡಿದ್ರು, ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ಕೋರಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹೈಕೋರ್ಟ್ಗೂ ಅರ್ಜಿಯನ್ನ ಸಲ್ಲಿಸಿರತ್ತೆ. ಈ ಪ್ರಕರಣದಲ್ಲಿ ಹಣ ದುರುಪಯೋಗದ ಆರೋಪಗಳಿತ್ತು. ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಬ್ಯಾಂಕ್ ಕೂಡ ಮನವಿಯನ್ನ ಮಾಡಿಕೊಂಡಿತ್ತು. ಆದ್ರೆ ಹೈಕೋರ್ಟ್ ಈ ಮನವಿಯನ್ನ ತಿರಸ್ಕರಿಸಿತ್ತು. ಈಗ ನೋಡಿ ಬಂದಿರುವ ಆದೇಶ ಅಂದ್ರೆ ಸೀಮಿತ ವ್ಯಾಪ್ತಿಯಲ್ಲಿ ಸಿಬಿಐ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸ್ತಾ ಇತ್ತಲ್ಲ, ಆ ವ್ಯಾಪ್ತಿ ಈಗ ಹೆಚ್ಚಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಅವರು ಸಲ್ಲಿಸಿದ್ದಂತ ಆ ಅರ್ಜಿಗೆ ನ್ಯಾಯ ಸಿಕ್ಕಂತಾಗಿದೆ. ಜೊತೆಗೆ ಏನಿದು ಅವ್ಯವಹಾರ, ಇದನ್ನ ಕೂಲಂಕುಷವಾಗಿ ನಾವು ನೋಡ್ತಾ ಹೋಗೋದಾದ್ರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಬಂದ ವಿಚಾರ ಚಂದ್ರಶೇಖರನ್ ಅವರ ಆತ್ಮಹತ್ಯೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ 187 ಕೋಟಿ ರೂಪಾಯಿ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿದೆ ಅನ್ನೋದು ಬಹಿರಂಗವಾಗುತ್ತೆ. ಇದರಲ್ಲಿ 94 ಕೋಟಿ ರೂಪಾಯಿ ಹೈದರಾಬಾದ್ನ ಫಸ್ಟ್ ಬ್ಯಾಂಕ್ಗೆ ವರ್ಗಾಯಿಸಲಾಗಿತ್ತು. 18 ನಕಲಿ ಖಾತೆಗಳಿಗೆ 94 ಕೋಟಿ ರೂಪಾಯಿ. ಯೋಚನೆ ಮಾಡಿ, 18 ನಕಲಿ ಖಾತೆಗಳಿಗೆ 94 ಕೋಟಿ ರೂಪಾಯಿ ವರ್ಗಾವಣೆ ಆಗಿರುತ್ತೆ. ಇದೆಲ್ಲವೂ ಮಾಜಿ ಸಚಿವ ನಾಗೇಂದ್ರ ಆಪ್ತ ನೆಕ್ಕಟ್ಟಿ ನಾಗರಾಜ್ ಹಾಗೆಯೇ ಆಂಧ್ರದ ನಾಗೇಶ್ವರ ರಾವ್ ಸೂಚನೆಯ ರೀತಿಯಲ್ಲಿ ವರ್ಗಾವಣೆಯಾಗಿದ್ದು. ದ ಇನ್ವಾಲ್ವ್ಮೆಂಟ್ ಆಫ್ ನಾಗೇಂದ್ರ ಆಪ್ತ ನೆಕ್ಕಟ್ಟಿ ನಾಗರಾಜ್ ಹಾಗೆಯೇ ಆಂಧ್ರದ ನಾಗೇಶ್ ರಾವ್ ಅವರ ಇನ್ವಾಲ್ವ್ಮೆಂಟ್ ಈ ಕೇಸ್ನಲ್ಲಿ ಹೆಂಗಿದೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬಹುದು. ಈ ನಿಟ್ಟಿನಲ್ಲಿ ಬಿಜೆಪಿಯಲ್ಲಿ ರೆಬಲ್ಸ್ ಅಂತ ಯಾರು ಕರೆಸ್ಕೊಂಡಿದ್ರು, ಆ ಬಸನಗೌಡ ಪಾಟೀಲ್ ಯತ್ನಾಳ್ ಇರಬಹುದು, ಅರವಿಂದ ಲಿಂಬಾವಳಿ ಇರ್ಬೋದು, ಕುಮಾರ್ ಬಂಗಾರಪ್ಪನವ್ರು ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ತಮ್ಮದೇ ಆದಂಥ ಹೋರಾಟವನ್ನ ಮಾಡಿದ್ರು. ನೋಡಿ, ಆ ಸಂದರ್ಭದಲ್ಲಿ ಮೂಡ ಇರ್ಬೋದು, ವಾಲ್ಮೀಕಿ ಹಗರಣ ಬಹುದೊಡ್ಡ ಸಂಚಲನವನ್ನ ಹುಟ್ಟು ಹಾಕಿತ್ತು. ಒಂದು ಕಡೆ ಮೂಡ ಪಾದಯಾತ್ರೆ ನಡೆದ್ರೆ, ಮಗದೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ಹೀಗೆ ಹಲವು ನಾಯಕರು ತಮ್ಮದೇ ಆದಂಥ ಹೋರಾಟವನ್ನ ಮಾಡಿದ್ರು, ನ್ಯಾಯಾಲಯದ ಮೊರೆ ಹೋಗಿದ್ರು. ಸಿಬಿಐ ತನಿಖೆ ಆಗಲೇಬೇಕು ಅನ್ನುವಂತಹ ಹೋರಾಟಕ್ಕೆ ಒಂದು ಹಂತದ ಜಯ. ನೀವೆಲ್ಲಿ ಗಮನಿಸಬೇಕು, ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಕೇವಲ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿಲ್ಲ. ಬಿಜೆಪಿಯಲ್ಲಿ ಆಗಾಗ ಹೋರಾಟಗಳು ನಡೆಯುತ್ತೆ ನೋಡಿ, ಹಲವಾರು ವಿಚಾರಗಳನ್ನು ಎತ್ತುಕೊಂಡು ಹೋರಾಟವನ್ನು ಮಾಡ್ತಾರೆ ನೋಡಿ. ಒಂದು ತಾರ್ಕಿಕ ಅಂತ್ಯಕ್ಕೆ ಹೇಗೆ ತಗೊಂಡು ಹೋಗಬೇಕು ಅನ್ನೋದಕ್ಕೆ ಒಂದು ನಿದರ್ಶನವನ್ನು ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದ್ಯಾಟ್. ಯಾವುದೇ ಹೋರಾಟಗಳು ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು. ನ್ಯಾಯಾಲಯದಲ್ಲಿ ಇಂಥ ಆದೇಶಗಳು ಬಂದಾಗ, ತನಿಖೆ ಅನ್ನೋದು ಪ್ರಾಮಾಣಿಕವಾದಾಗ ಸತ್ಯ ಅನ್ನೋದು ಹೊರಗಡೆ ಬರುತ್ತೆ.
ಆ ನಿಟ್ಟಿನಲ್ಲಿ ಈ ರೆಬಲ್ಸ್ ಮಾಡಿದಂತಹ ಒಂದು ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ತಾಳಮಳದ ಕುರಿತಂತೆ ಮಾತನಾಡುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಬಂದಿದ್ದೀವಿ. ಕಾರಣ ಏನು ಅಂತ ನೋಡ್ತಾ ಹೋಗೋದಾದರೆ, ಕಳೆದ 2 ವರ್ಷಗಳ ಆಡಳಿತದಲ್ಲಿ ಸಾಕಷ್ಟು ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ರೆ ಮಗದೊಂದು ಕಡೆ ಹಲವಾರು ಹಗರಣಗಳನ್ನು ಪ್ರಸ್ತಾಪ ಮಾಡುವಂಥ ಸನ್ನಿವೇಶ ನೋಡಿ. ವಿಪಕ್ಷ ಅಂದಾಗ ಆರೋಪ ಪ್ರತ್ಯಾರೋಪಗಳು ತೀರಾ ಸಹಜವಾಗಿ ನಡೀತಾನೆ ಇರ್ತವೆ. ಆದರೆ ಸ್ವಪಕ್ಷದ ನಾಯಕರು ಬಹಿರಂಗವಾಗಿ ಹೇಳಿಕೆ ಕೊಟ್ಟ ನಂತರದ ಸಂದರ್ಭದಲ್ಲಿ ಬಂದರು ರಣದೀಪ್ ಸಿಂಗ್ ಸುರ್ಜೇವಾಲಾ 1-to-1 ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಏನೋ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಕೂತಿದ್ದಾರೆ. ನೋಡಿ, ಹಿಂದೊಂದು ಸತಿ ಇಂಥದ್ದೇ ಘಟನೆ ನಡೆದಿತ್ತು. ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದಾಗ 4 ದಿವಸ ಕೆಲಸ ಮಾಡಿದ್ರು. ಮತ್ತೆ ಅದೇ ವರಸೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮಾತನ್ನು ಕೇಳುವಂತಹ ಮನಸ್ಥಿತಿ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗಿದೆಯಾ? ಇದೇನೋ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಿದ್ರಲ್ಲ, ಆ ಕ್ರಾಂತಿ ಆಗುತ್ತಾ ಆಗೋದಿಲ್ವಾ? ಏನೋ ನಿನ್ನೆ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ರು. ಆ ಒಗ್ಗಟ್ಟು ನಿಜಕ್ಕೂ ಇದೆಯಾ ಅಥವಾ ತೆರೆ ಮೇಲೆ ಅಷ್ಟೇ ಒಗ್ಗಟ್ಟ? ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವೇಶ್ರೀ. ಈ ಪವರ್ ಫೈಟ್ ಯಾಕೋ ಮುಗಿಯೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಕರ್ನಾಟಕ ಕಾಂಗ್ರೆಸ್ ಯೋಚನೆ ಮಾಡಬೇಕಾಗಿರೋದಕ್ಕೆ ಬೇಕಾದಷ್ಟು ವಿಚಾರಗಳಿದ್ದಾವೆ, ಜ್ವಲಂತ ಸಮಸ್ಯೆಗಳಿದ್ದಾವೆ. ಆದಾಯದ ಕ್ರೋಢೀಕರಣ ಆಗಬೇಕು, ಜನಕ್ಕೆ ಒಳ್ಳೆ ಬದುಕನ್ನು ಕೊಡಬೇಕು, ಆರೋಗ್ಯ ಕೊಡಬೇಕು, ಶಿಕ್ಷಣ ಕೊಡಬೇಕು, ರಸ್ತೆಗಳನ್ನು ಸರಿ ಮಾಡಬೇಕು, ಮೂಲ ಸೌಕರ್ಯಗಳನ್ನು ಕೊಡಬೇಕು. ಅವರವರ ಪಾಡಿಗೆ ಅಧಿಕಾರದ ಬಗ್ಗೆ, ಕುರ್ಚಿ ಬಗ್ಗೆ, ಪವರ್ ಶೇರಿಂಗ್ ಬಗ್ಗೆ ಮಾತಾಡ್ತಿದ್ದಾರಲ್ಲ. ನೋಡಿ, ಹೇಗೆ ಈ ಸಮಸ್ಯೆ ಉದ್ಭವಿಸ್ತು ಅಂತ ನೋಡೋದಾದರೆ, ನಿನ್ನೆ ಮೊನ್ನೆ ಎಲ್ಲ ಈ ಹಿಂದೆ ಕೂಡ BR ಪಾಟೀಲ್ ಅನುದಾನದ ವಿಚಾರವಾಗಿ ಆಗ್ತಿರುವಂಥ ಅನ್ಯಾಯವನ್ನು ಧ್ವನಿ ಏರಿಸಿಯೇ ಮಾತಾಡಿದ್ರು. ಮೊನ್ನೆ ಕೂಡ ಆಗಿದ್ದದೇ. ವಸತಿ ಇಲಾಖೆಯಲ್ಲಿ ಆಗ್ತಿರುವಂಥ ಅನ್ಯಾಯವನ್ನು ಜಮೀರ್ ಅಹಮದ್ ಖಾನ್ ಅವರ PS ಸರ್ಫರಾಜ್ ಖಾನ್ ಜೊತೆ ಮಾತಾಡುವಂಥ ಆಡಿಯೋ ವೈರಲ್ ಆಯಿತು ನೋಡಿ. ಸತ್ಯ ಅನ್ನೋದು ಹೊರಗೆ ಬಂತು. ಎಲ್ಲೆಲ್ಲಿ ಏನೇನು ಆಗ್ತಿದೆ ಅನ್ನುವಂತಹ ಅನ್ಯಾಯಕ್ಕೆ ಅದೊಂದು ಸ್ಪಷ್ಟ ನಿದರ್ಶನ. ರೈಟ್? ಯಾವಾಗ BR ಪಾಟೀಲ್ ಮಾತಾಡ್ತಾರೆ, ಒಬ್ಬೊಬ್ಬರೇ ಹೊರಗೆ ಬಂದರು. ರಾಜು ಕಾಗೆ ಬಂದರು, ಬೇಳೂರು ಗೋಪಾಲಕೃಷ್ಣ ಬಂದರು, ಮೊಳಕಾಲ್ಮೂರು ಶಾಸಕರು ಬಂದರು. ಹೀಗೆ ಹಲವರು ಬರ್ತಾ ಇದ್ದಾಗ ಹೈಕಮಾಂಡ್ನಿಂದ ಒಬ್ಬರು ನಾಯಕರು ಬರಬೇಕಾಯಿತು. ಯಾಕಂದರೆ ಅಸಮಾಧಾನ ಸ್ಫೋಟ ಆಗ್ತಿದೆಯಲ್ಲ, ಏನಾದರೂ ವ್ಯತ್ಯಾಸ ಆಗಿಬಿಟ್ರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದರು, 1-to-1 ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ರೈಟ್? ಈ ಮಾತುಕತೆ ಯಾವ ರೀತಿಯಲ್ಲಿ ನಡೆಯುತ್ತೆ ಅನ್ನೋದು ಬಹಳ ಮುಖ್ಯ. ನೋಡಿ, 2.5 ವರ್ಷ ಅನ್ನುವಂಥ ಒಪ್ಪಂದ ಆಗಿದೆ ಅಂತ ಒಂದಷ್ಟು ಜನ ಹೇಳ್ತಾರೆ, ಇಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ. ಹಾಗಾದರೆ ಮುಂದಿನ 2.5 ವರ್ಷಕ್ಕೆ DK ಶಿವಕುಮಾರ್ CM ಆಗ್ತಾರಾ? ಆ ಬಗ್ಗೆ ಶಾಸಕರು ತಮ್ಮ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಾರಾ? ನಾಯಕರ ಪರ ಬೆಂಬಲಿಗರ ಹೇಳಿಕೆಗೆ ಬ್ರೇಕ್ ಬೀಳೋದೇ ಇಲ್ವಾ? DK ಶಿವಕುಮಾರ್ ಪರ ಇಕ್ಬಾಲ್ ಹುಸೇನ್ ಬ್ಯಾಟಿಂಗನ್ನು ಮಾಡಿದ್ದಾರೆ. ಇವ್ರು ಮಾತಾಡೋ ಸಂದರ್ಭದಲ್ಲಿ ಹಲವು ಬಾರಿ ಹೇಳಿದ್ದಾರೆ, ನಾನು ಒಂದ್ಸಲ ಸ್ಟೇಟ್ಮೆಂಟ್ ಕೊಟ್ಟರೆ ಮುಗೀತು, ಅದರಿಂದ ನಾನು ಹಿಂದೆ ಸರಿಯೋದಿಲ್ಲ ಅಂತ. ನೋಡಿ, ಇಕ್ಬಾಲ್ ಅವರು ಹಲವು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಮಾತಾಡೋ ಸಂದರ್ಭದಲ್ಲಿ. DK ಶಿವಕುಮಾರ್ ಪಕ್ಷವನ್ನು ಸಂಘಟಿಸಿದ್ದಾರೆ, ಇತಿಹಾಸ ಬರೆದಿದ್ದಾರೆ, ಅಂಥವರಿಗೆ ಅಧಿಕಾರವನ್ನು ಕೊಡಬೇಕು ಅಂತ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಸುರ್ಜೇವಾಲಾ ಭೇಟಿಯ ಬಳಿಕ ಶಾಸಕ ಬಾಲಕೃಷ್ಣ ಕೂಡ ಮಾತಾಡಿದ್ದಾರೆ. ಆದರೆ ಈ ಎಲ್ಲ ಮಾತುಕತೆಯ ನಂತರ ಸುರ್ಜೇವಾಲಾ ಸ್ಟೇಟ್ಮೆಂಟ್ ಏನಿರುತ್ತೆ, ಇದು ಬಹಳ ಮುಖ್ಯ. ನೋ ಪವರ್ ಶೇರಿಂಗ್ ಅಂತ ಹೇಳಿಬಿಟ್ಟಿದ್ದಾರೆ. ಹೀಗಿದ್ರೂ ಹಲವು ನಾಯಕರು ಮಾತುಕತೆಯನ್ನು ನಡೆಸಿದ್ದಾರೆ. ಹಲವು ನಾಯಕರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡೋದಂತೂ ನಿಲ್ಲಿಸಿಲ್ಲ. ಹಾಗಾದರೆ ಯಾರೆಲ್ಲ ಏನು ಮಾತಾಡಿದ್ದಾರೆ ಬನ್ನಿ ಕೇಳೋಣ. ಒಂದು ಅವಕಾಶ ನಮ್ಮ ನಾಯಕರಿಗೆ DK ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು. ಪಕ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಇದು ತಲುಪಿಸಿದ್ದಾರೆ. ಇದನ್ನೆಲ್ಲ ಕೂಡ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಸಂಖ್ಯೆ ಎಷ್ಟಿತ್ತು, 70,000 75,000 ಅವತ್ತೆಲ್ಲ ನಮ್ಮ ಸಂಖ್ಯೆ ಇತ್ತು ಅವತ್ತೆಲ್ಲ ಕೂಡ ಅವತ್ತು. ಸೊ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ, ಅನೇಕ ರೂಪುರೇಷೆಗಳನ್ನು ಕಾರ್ಯಕ್ರಮ ಮಾಡಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡಿ ಅಸ್ತಿತ್ವಕ್ಕೆ ತರಬೇಕಂಥೇಳಿ ಕಾರ್ಯಕ್ರಮನ ಮಾಡಿದ್ದಾರೆ. ತಮಗೆಲ್ಲ ಅದಕ್ಕೆಲ್ಲ ಇತಿಹಾಸದ ಪುಟಗಳಲ್ಲೇ ಬರೆದುಬಿಟ್ಟಿದ್ದೀರಿ ನೀವೆಲ್ಲರೂ ಕೂಡ. ಮೇಕೆದಾಟು ಇರ್ಬೋದು, ಭಾರತ್ ಜೋಡೋ ಇರ್ಬೋದು, ಸ್ವತಂತ್ರ ನಡಿಗೆ ಇರ್ಬೋದು, ಆರೋಗ್ಯ ಹಸ್ತ ಇರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳನ್ನು
ಮಾಡಿ ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ತರುತ್ತಲ್ಲಿ ಪ್ರಮುಖವಾದಂಥ ಒಂದು ಪಾತ್ರ ಡಿ ಕೆ ಶಿವಕುಮಾರ್ದಿದೆ. ಅದು ಎಲ್ರಿಗೂ ಗೊತ್ತಿದೆ. ಕೊಡ್ತಾರೆ, ಬೆಂಬಲ ಇಲ್ಲದ್ರೆ ಬೆಂಬಲನೂ ಬೇಕು, ಹೈಕಮಾಂಡ್ ಅದಕ್ಕೆ ತೀರ್ಮಾನವನ್ನು ತಗೊಳ್ಬೇಕು. ಎರಡೂ ಇದೆ. ಶಾಸಕರು ಬೆಂಬಲವನ್ನು ಕೊಡ್ತಾರೆ, ಸರ್ಕಾರ ಹೈಕಮಾಂಡ್ ತೀರ್ಮಾನವನ್ನು ತಗೊಳ್ತಾರೆ. ಎಷ್ಟು ಶಾಸಕರು ಬೆಂಬಲವಾಗಿರ್ಬೋದು ಅದು ಗೊತ್ತಿಲ್ಲ. ಸಾಕಷ್ಟು ಜನ ಎಲ್ಲರೂ ಕೂಡ ಒಂದು ಬದಲಾವಣೆ ಬೇಕು, ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕಂಥೇಳಿ ಎಲ್ಲ ಶಾಸಕರೆಲ್ಲರೂ ಒಂದು ಒತ್ತಾಸೆ, ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಕೂಡ ಅದರಲ್ಲಿ ಕೈ ಜೋಡಿಸಿದ್ದೀನಿ. ರಾಜಣ್ಣವ್ರು ಅವೆಲ್ಲ ಯಾರು ನಾವು ಯಾವುದಕ್ಕೂ ಆ ಥರದಲ್ಲಿ ಯಾರೂ ಇಲ್ಲ. ನಮಗೆ 2028 ಇಸ್ ಇಂಪಾರ್ಟೆಂಟ್ ಫಾರ್ ಯಾವ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು. ಅವನೇ ನಾನು ಸಿ ಎಂ, ನನಗೆ ಯಾರು ಸಿ ಎಂ ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ನಾಳೆನೇ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಬಾಲಕೃಷ್ಣನು ಹೇಳೋದು ಬೇಡ, ನನಗೆ ಯಾರು ಅದೆಲ್ಲ ಬೇರೆ ವಿಚಾರ. ಪ್ರೆಸ್ದು ಮುಂದೆ ಯಾರು ಹೋಗಬಾರ್ದು. ನಾನು ಹೇಳ್ತಾ ಇದ್ದೀನಿ, ನೋ ಪ್ರೆಸ್. ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ, BC ಪಾಟೀಲ್ಗೂ ಹೇಳೋದಷ್ಟೇ, ಯಾರು BR ಪಾಟೀಲ್ಗೂ ಹೇಳೋದಷ್ಟೇ, ಬಾಲಕೃಷ್ಣ ಹೇಳೋದಷ್ಟೇ, ಯಾರು ನನಗೆ ಬೇಡ, ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರ ಕೈ ಬಲಪಡಿಸೋದು, ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ. ಅದೇ ನಾನು 3ನೇ ಸಲ ಮಾಧ್ಯಮ ಕೇಳ್ತಾ ಇರೋದು. ನಾನು ಭೇಟಿ ಮಾಡಿದ್ದೀನಿ ಅಂತ ಎಲ್ರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ನಾನು ಹೇಳೋದನ್ನು ಹೇಳಿದ್ದೀನಿ ಅಂತ ಹೇಳಿದ್ದೀನಿ, ಅದೆಲ್ಲ ಬಹಿರಂಗವಾಗಿದೆ. ಅದೆಲ್ಲ ಹೇಳೋಕ್ಕಾಗಲ್ಲ. ಹೌದು, ಲಕ್ಕಿನೇ ಮತ್ತೆ ಅವರು ಲಕ್ಕಿ ಸಿ ಎಮ್ ಮತ್ತೆ. ಗೊತ್ತಿಲ್ಲ ಆ ಕ್ರಾಂತಿ ಬಗ್ಗೆ. ನಾನು ಆ ಕ್ರಾಂತಿ ಬಗ್ಗೆ ನಾನು ಮಾತಾಡಲ್ಲ. ವಸತಿ ಯೋಜನೆ ಬಗ್ಗೆ ಸಾಕಷ್ಟು ದೂರು ಕೊಟ್ಟಿದೆ, ಸರ್ಕಾರದ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸಿ. ಏನು ಸರ್ ಅದು? ಸರ್ಕಾರದ ವಿರುದ್ಧ ಅಲ್ಲ, ಅಲ್ಲಿ ಇಲಾಖೆಯಲ್ಲಿರ್ತಕ್ಕಂಥ ವಿಷಯಗಳ ಬಗ್ಗೆ ನಾನು ಮಾತಾಡಿದೆ. ಈಗಲೂ ಅದೇನು ಇದೆ ಸರ್? ನಾನು ಏನು ಹೇಳಬೇಕಾದ್ರನ್ನೆಲ್ಲ ಮಾಧ್ಯಮ ಅಲ್ಲಿ ಹೇಳಿದ್ದೀನಿ ಕೇಜ್ರಿವಾಲ್ಗೆ. ಸರ್, CM ನಿಮಗೂ ಕೂಡ ಹಿರಿತನದಲ್ಲಿದ್ದೀರಿ, ನಿಮಗೆ ಮತ್ತೆ ನೀವು ಕೂಡ CM ಆಗಬೇಕು. ಆಯ್ತು ಬಿಡ್ರಿ, ಹಣೆ ಬರದಾಗಿದ್ದವ್ರು ಆಗ್ತಾರೆ. ಬಹಳಷ್ಟು ವಿಚಾರಗಳಿದ್ದಾವೆ ನೋಡಿ. ಕಳೆದ ಹಲವಾರು ದಿವಸಗಳಿಂದ ಈ ಜಟಾಪಟಿ ನಡೀತಾನೆ ಇದೆ. ಆಗ BJP ಮತ್ತು JDSನ ಹಲವು ನಾಯಕರು ಒಂದು ಉಲ್ಲೇಖ ಮಾಡಿದರು. ಏನಿದು ಸಿದ್ದರಾಮಯ್ಯ ಬಣದವರೇ ಈ ಥರ ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರಲ್ಲ, ಇದು ಆಗ್ತಿರುವಂಥ ಅನುದಾನದ ಕೊರತೆಯನ್ನು ಹಿಂಗೆ ಬಹಿರಂಗವಾಗಿ ಹೇಳ್ತಿರೋದ ಅಥವಾ ಸಿದ್ದರಾಮಯ್ಯನವರ ಬಣದವ್ರ ಹತ್ರ ಹೇಳಿಸ್ತಿರೋದ ಅಂತ ಹೇಳಿ. ಸೊ ಇವತ್ತು ಅನುದಾನದ ವಿಚಾರವಾಗಿ, ಭ್ರಷ್ಟಾಚಾರದ ವಿಚಾರವಾಗಿ ಮಾತಾಡ್ತಾ ಇದ್ದಿದ್ದು ಪವರ್ ಶೇರಿಂಗಿಗೆ ಬಂದು ನಿಂತ್ಕೊಂಡಿದೆ ನೋಡಿ. ಇದು ಹೆಂಗೆ ಡೈವರ್ಟನ್ನು ಪಡ್ಕೊಳ್ತು ಅನ್ನೋದನ್ನು ನೀವಿಲ್ಲ ಅರ್ಥ ಮಾಡ್ಕೋಬೇಕು. ಇದು ಒಂದು. ಇನ್ನೊಂದು ನೋಡಿ, ಇಕ್ಬಾಲ್ ಹುಸೇನ್ ಅವರು DK ಶಿವಕುಮಾರ್ ಅವರು CM ಆಗಬೇಕು, ಆ ಸ್ಥಾನದಲ್ಲಿ ಅವ್ರು ಕೂತ್ಕೋಬೇಕು, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ DK ಶಿವಕುಮಾರ್ ಅವರು ಅವ್ರಿಗೆ ನೋಟಿಸ್ ಕೊಡ್ತಾರಂತೆ. ರೈಟ್. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ಡಾಕ್ಟರ್ ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ. BJP ವಕ್ತಾರರು ಶರತ್ ಹೆಗ್ಡೆ ಅವರಿದ್ದಾರೆ. ನಮಸ್ಕಾರ. ರಾಜಕೀಯ ವಿಶ್ಲೇಷಕರಾಗಿರುವಂಥ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರಿದ್ದಾರೆ. ಸರ್ ನಮಸ್ಕಾರ. ಮಾತಾಡ್ತೀನಿ ಸರ್, ಹಾಗೆ ಸಂಪರ್ಕದಲ್ಲಿರಿ. ನಾಗೇಂದ್ರ ಅವರು ಹೇಳಬೇಕು, ನಾವು ಹಿಂದೊಂದು ಸತಿ ಮಾತಾಡಿದ್ವಿ, ರಾಜು ಕಾಗೆ ಮಾತಾಡ್ಬಿಟ್ರು, BR ಪಾಟೀಲ್ ಮಾತಾಡ್ಬಿಟ್ರು, ಬೇಳೂರು ಗೋಪಾಲಕೃಷ್ಣ ಮಾತಾಡ್ಬಿಟ್ರು, ಮೊಳಕಾಲ್ಮೂರು ಶಾಸಕರಿಗೆ ಮೋರಿ ಕಟ್ಟಕ್ಕೆ ದುಡ್ಡಿಲ್ವಂತೆ. ಈ ಥರದ ವಿಚಾರ ಎಲ್ಲ ಮಾತಾಡ್ಬೇಕಾದ್ರೆ ನೀವೇ ಇವತ್ತು ಹೇಳಿದ್ದು ಅಂದ್ಕೋತೀನಿ. ವೈ ಸಿದ್ದರಾಮಯ್ಯ ಬಣದವರೇ ಯಾಕೆ ಹಿಂಗೆ ಬಂದು ಮಾತಾಡ್ತಿದ್ದಾರೆ? ಅವ್ರು ಮಾತಾಡ್ತಿದ್ದಾರಾ, ಅನುದಾನದ ಕೊರತೆಯನ್ನು ಬಹಿರಂಗವಾಗಿ ಹೇಳ್ತಿದ್ದಾರೆ ಅಥವಾ ಅವ್ರು ಬಾಯಲ್ಲಿ ಹೇಳಿಸ್ತಿದ್ದಾರಾ ಅಂತ. ಈ ವಾತಾವರಣ ಇದೊಂದು ನನಗೆ ಕ್ಲಾರಿಟಿ ಕೊಡಿ. ಎರಡನೇದಾಗಿ ಇದು ನೋಡಿ, ಪವರ್ ಶೇರಿಂಗಿಗೆ ಬಂದು ನಿಂತ್ಕೊಂಡ್ಬಿಡ್ತಲ್ಲ ಸಬ್ಜೆಕ್ಟು. ಅನುದಾನ, ಭ್ರಷ್ಟಾಚಾರ, ಪವರ್ ಶೇರಿಂಗ್ ಹೆಂಗೆ ಲಿಂಕ್ ಅದು? ನೋಡಿ, ಈ ವಿಚಾರದಲ್ಲಿ ಹೇಳ್ಬೇಕಾದ್ರೆ ಇದು ಮೊದಲೇ ಏನು ಚುನಾವಣೆ ಮೊದಲೇ ಇವರೊಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ರಲ್ಲ, ಸಿದ್ದರಾಮಯ್ಯ 2 ವರ್ಷ, DK ಶಿವಕುಮಾರ್ 2 ವರ್ಷ ಅನ್ನೋದು. ಅದು ಖಚಿತವಾಗಿ ಮಾಡ್ಕೊಂಡಿದ್ದ ಕಮಿಟ್ಮೆಂಟು. ಅದು ಇಡೀ ರಾಜ್ಯಕ್ಕೆ ಗೊತ್ತಿರೋವಂಥದ್ದು. ಅದು ಬಹಿರಂಗವಾದ ಒಂದು ವಿಚಾರನೂ. ಮತ್ತು ಏನು ಪಕ್ಷನ ಸಂಘಟನೆ ಮಾಡಿ ಇವತ್ತು 136 ಸೀಟ್ ತಗೊಬಂದಂಥ DK ಶಿವಕುಮಾರ್ಗೆ ಚೆನ್ನಾಗಿ ಗೊತ್ತು, ನಾನು 2 ವರ್ಷ CM ಆಗ್ತೀನಿ, ಆಗಲೇಬೇಕು. ಅದಾಗಲೇ ಎಲ್ಲ ರೂಪದಲ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಒಂದು ಸ್ಟೇಜಲ್ಲಿ ಕೊಟ್ಟಿದ್ದಾರೆ, ಅವ್ರು ನಮ್ಗೆ ತೋರಿಸಿದ್ದಾರೆ. ಅಧಿಕಾರ ಅನ್ನೋದು ಒದ್ದು ಕಿತ್ಕೊಬೇಕು ಅನ್ನೋದನ್ನ ಸದನದಾಗೆಲ್ಲ ಹೇಳ್ಕೊಂಬಂದಿದ್ದಾರೆ. ಇವತ್ತು ಇಷ್ಟು ದಿವಸ ಒಂದು ಕಡೆ ಸ್ಟೇಟ್ಮೆಂಟ್ಗಳೇ ಬರ್ತಾಯಿತ್ತು. ಏನು ಬರ್ತಾಯಿತ್ತು? ಒಂದು ಸಣ್ಣ ಪಾಸ್ ತಗೋತೀನಿ. ಒಪ್ಪಂದ ಆಗಿದೆ ಅನ್ನೋದೇ ಅಂದರೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಆಗೋದು. ನೀವು ಅನ್ನೋ ಒಪ್ಪಂದ ಆಗಿದೆ ಅಂದರೆ ಅದನ್ನು ತಡೀತಿದ್ದಾರಾ? ತಡೆಯೋ ಪ್ರಯತ್ನಗಳಾಗ್ತಿದೆಯಾ? 2.5 ವರ್ಷದ
ಆಗೋ ಟೈಮಿಗೆ ಡಿ ಕೆ ಶಿವಕುಮಾರ್ ಆಗಬಾರ್ದು ಅಂತ ತಡೆಯೋ ಪ್ರಯತ್ನಗಳಾಗ್ತಿದ್ವ ಕಾಂಗ್ರೆಸ್ ಅಲ್ಲಿ ಹಂಗಾರೆ? ಇದನ್ನು ಈ ವಿಚಾರ ಕೇಳಬೇಕಾದ್ರೆ ನಾನು ಸ್ವಲ್ಪ ಹಿಂದೆಯಿಂದನೇ ತಗೊಂಬರ್ಬೇಕಾಗುತ್ತೆ. ಯಾಕಂದರೆ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ, ಅವರು ಒಂದು ಅಧಿಕಾರದ ದಹ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಹೇಳ್ಕೊಂಬರ್ಬೇಕಾದ್ರೆ JDS ಪಕ್ಷದಿಂದನೂ ಹೇಳ್ಕೊಂಬರ್ಬೇಕಾಗುತ್ತೆ, ಅಲ್ಲಿಂದ ತಗೊಂಬರ್ಬೇಕಾಗುತ್ತೆ ಈ ವಿಚಾರ ಕೇಳಕ್ ಹೋದಾಗ ಡೀಪ್ ಆಗಿ. ಯಾಕಂದ್ರೆ ಅವರು ಅಧಿಕಾರಕ್ಕೋಸ್ಕರನೇ ಕಾಂಗ್ರೆಸ್ ಮನೆ ಬಾಗಿಲು ತಟ್ಟಿದ್ದು CM ಆಗಬೇಕು ಅಂತೇಳಿ. ಅಲ್ಲಿಂದ ಆದಮೇಲೆ ಏನು 2014ರಲ್ಲಿ ಸ್ವತಃ ಪರಮೇಶ್ವರ ಕ್ಷೇತ್ರಕ್ಕೆ ಅವ್ರದ್ದೇ ಸಮುದಾಯನ ಕಮ್ಯುನಿಟಿ ಕಳಿಸಿ ಅಲ್ಲಿ ಅಧ್ಯಕ್ಷ ಆಗಿದ್ದಂಥ ಪರಮೇಶ್ವರ್ನ ಹೇಗೆ ಸೋಲಿಸ್ಬೇಕಂತ ರಣತಂತ್ರ ಮಾಡಿ ಅಲ್ಲಿರೋ ಅಂಥ ಪರಮೇಶ್ವರ್ನ ಆ ಕ್ಷೇತ್ರದಲ್ಲಿ ಸೋಲಿಸಿ JDS ಕ್ಯಾಂಡಿಡೇಟ್ನ ಗೆಲ್ಸಿತಂಥ ಮಹಾ ಒಂದು ತೀರ್ಪು ಕೊಟ್ಟು ಅಲ್ಲಿನ ಚುಕ್ಕಾಣಿ ಹಿಡಿತಾರೆ CM ಸ್ಥಾನಕ್ಕೆ. ಅದಾದಮೇಲೆ ಏನು 2018ರಲ್ಲಿ ಕಾಂಗ್ರೆಸ್ಸು ಮತ್ತು JDS ಮೈತ್ರಿ ಆಗುತ್ತೆ. ಮೈತ್ರಿ ಆದಮೇಲೆ ಏನು ಆ ಡಿಮ್ಯಾಂಡ್ಸ್ ಇತ್ತಲ್ಲ, JDSಗೆ ಡಿಮ್ಯಾಂಡ್ಸ್ ಅವ್ರು ಬಂದು ಕಾಂಗ್ರೆಸ್ಸಲ್ಲಿ ಯಾವ ರೀತಿ ಬಂದ್ಬಿಟ್ರು ಅಂದರೆ 5 ವರ್ಷ ಸರ್ಕಾರ ಪರಿಪೂರ್ಣ ನೀವೇ ಇರಬೇಕು. ಕುಮಾರಸ್ವಾಮಿ 5 ವರ್ಷ CM, ನಮ್ಗೆ ಯಾವುದೇ ಪೋರ್ಟ್ಫೋಲಿಯೋ ಬೇಡ, ಯಾವುದೇ ನಿಗಮ ಮಂಡಳಿ ಬೇಡ, ಯಾವುದೇ ಮಿನಿಸ್ಟ್ರಿಗಿರಿ ಬೇಡ, 5 ವರ್ಷ ನೀವು ಸಂಪೂರ್ಣ ಮಾಡಿ. ಯಾಕಂದ್ರೆ ಇವರೆಲ್ಲಿ BJP ಜೊತೆ ಹೋಗ್ತಾರೆ ಅನ್ನೋ ಒಂದು ಸಂಕುಚಿತ ಭಾವನೆಯಿಂದ ಇವ್ರು ಬಂದು ಇವರೇ ಬಂದು ಹೈಕಮಾಂಡ್ ಬಂದು ಕೇಳ್ಕೊಂಡಾದ್ಮೇಲೆ ಮೈತ್ರಿ ಸರ್ಕಾರದಲ್ಲಿ ನಾವು ಮಾಡಿದ್ವಿ. ಅದಾದಮೇಲೆ ಒಂದು ವರ್ಷ ನಡೀತದೆ, ಸರ್ಕಾರ ನಡೀತಿದ್ದಂಗೆ ಸದನದಲ್ಲಿ ಒಂದು ಸ್ಟೇಟ್ಮೆಂಟ್ ನಡೀತದೆ, ನೋಡ್ಬೋದು ನೀವು. ನಾವು ಜೋಡೆತ್ತಿಗಳು ರಾಜ್ಯದ ಅಭಿವೃದ್ಧಿಗೋಸ್ಕರ ನಾವು ದುಡಿತೀವಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರು ಕೈ ಹಿಡಿದು ಎತ್ತು ನೋಡಿದ್ನ ಅಲ್ಲಿ ನೋಡಿರ್ಬೋದ ಪ್ರಸಂಗನ. ಯಾರು ಸಿದ್ದರಾಮಯ್ಯ ನೋಡಿದ್ರು, ಏನಪ್ಪ ಇದು ಜೋಡಿ ಎತ್ತುಗಳು ಇವರಿಬ್ರು ಒಂದಾಗ್ಬಿಟ್ರೆ ನಾನೆಲ್ಲೋಗ್ಬೇಕು, ನಾನೇನಾಗಬೇಕು, ನಾನ್ಯಾರಿಂದ ಹೋಗ್ಬೇಕು, ನಾನೇನು ಮಾಡಬೇಕು, ನಾನೇನು ಉಳಿಬೇಕು ಇಲ್ಲ ಅನ್ನೋ ಪ್ರಶ್ನೆ ಅವ್ರಿಗೆ ಕಾಡಕ್ಕೆ ಸ್ಟಾರ್ಟ್ ಆಯಿತು. ಆ ಕೂಡಲೇ ಎಚ್ಚೆತ್ಕೊಂಡು ಏನು ಮಾಡಿದ್ರು, ಒಂದು 14 ಜನ ಶಾಸಕರನ್ನ ಅವತ್ತು ಆಪರೇಷನ್ ಕಮಲ ಮಾಡಿದ್ರು. ಆಡಗ್ಲಲ್ಲೇ ಹೋಗಿದ್ದಾರೆ ಎಲ್ಲ ಫ್ಲೈಟ್ ಲೆಕ್ಕಿ ಮುಂಬೈ ಬ್ಲೂ ಬಾಯ್ಸ್ ಆದರು. ಅದು ಸ್ಟೇಟ್ಮೆಂಟ್ ಕೂಡ ನಮ್ಮನ್ನು ಕಳ್ಸಿಕೊಟ್ಟವ್ರು ಯಾರು ಅಂತ ಸ್ವತಃ ಸಚಿವರುಗಳು ಬಂದು ಸ್ಟೇಟ್ಮೆಂಟ್ಗಳು ಸಿದ್ದರಾಮಯ್ಯರೇ ನಮ್ಮನ್ನು ಕಳ್ಸಿಕೊಟ್ಟಿದಂತ ಸ್ವತಃ ಹೇಳಿರೋದು ಕೂಡ ನಮ್ಮ ಮಾಧ್ಯಮದಲ್ಲಿ. ಹಂಗಾಗಿ ಆ ಥರ ಹೇಳ್ಬೇಕಾದಾಗ ಇವಾಗ ಏನು ಒಂದು ಸನ್ನಿಧ ಪರಿಸ್ಥಿತಿ ಆಗ್ತಾ ಇದೆ. 2.5 ವರ್ಷ ಮುಗಿತಾ ಬರ್ತಾ ಇದೆ. ಇವಾಗ ಡಿ ಕೆ ಶಿವಕುಮಾರ್ ಕೊಡಲೇಬೇಕು. ಎಲ್ಲ ಕಡೆ ಒಂದು ಇಶ್ಯೂ ಕ್ರಿಯೇಟ್ ಆಗ್ತಾ ಇದೆ ಪವರ್ ಶೇರಿಂಗ್ದು. ಈಗ ಒಂದು ಸೈಡ್ ಏನಾಗ್ತಾ ಇತ್ತು, ಸಿದ್ದರಾಮಯ್ಯ ಬಣನೇ ಒಂದು ಕಂಪ್ಲೀಟ್ ಶಾಸಕರೆಲ್ಲ ಸಿದ್ದರಾಮಯ್ಯ ಬಣದಿಂದ ಇತ್ತು. ಈಗ ಅಲ್ಲಿ ಆಗ್ತಿರೋ ಪರಿಸ್ಥಿತಿಗಳು ಮತ್ತೆ ವ್ಯವಸ್ಥೆಗಳು ನೋಡ್ತಾ ಇದ್ದೀವಿ. 2 ವರ್ಷದಿಂದ ಅನುದಾನಗಳಿಲ್ಲ. ಶಾಸಕರು ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ ಕ್ಷೇತ್ರಗಳಲ್ಲಿ ಜನಕ್ಕೆ ಮುಖ ತೋರ್ಸಕ್ಕೆ, ಅಭಿವೃದ್ಧಿಗಳು ಮಾಡೋಕ್ಕಾಗ್ತಾ ಇಲ್ಲ. ಇವ್ರು ಏನು ಒಂದು 5 ಗ್ಯಾರಂಟಿಗಳು ತಂದು ನಮ್ಮ ಪಾಲಕ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಭದ್ರವಾಗಿ. ಆ 5 ಗ್ಯಾರಂಟಿಗಳ ಮೇಲೆ ಸರ್ಕಾರ ಇವತ್ತವರೆಗೂ ಕಣ್ಮುಚ್ಚಿ ಕುಂತಿದೆ. ಆದ್ರೆ ಯಾವುದೇ ಅಭಿವೃದ್ಧಿ ಕೊಡ್ತಾ ಇಲ್ಲ, ಯಾವುದೇ ಅನುದಾನ ಕೊಡ್ತಾ ಇಲ್ಲ, ಕ್ಷೇತ್ರವಾರುಗಳು ಅಭಿವೃದ್ಧಿಗಳಾಗ್ತಾ ಇಲ್ಲ. ಸ್ವತಃ 137 ಶಾಸಕರಿಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದಾಗ ಇನ್ನು 224 ಕ್ಷೇತ್ರ ಕತೆ ಏನು? ಈ ತರ ಮನಗೊಂಡ್ಕೊಂಡು BR ಪಾಟೀಲ್ ಆಚೆ ಬರ್ಬೇಕಾಗಿ ಬಂತು. ಏನೋ CM ಆಪ್ತರಾಗಿದ್ರು ಅಂತ ಆಪ್ತ ಜೊತೆ ಗುರುತಿಸ್ಕೊಂಡಂತ BR ಪಾಟೀಲ್ ಅವರು ಒಂದು ಹೇಳಿಕೆ ಇವತ್ತು ಏನ್ ಹೇಳಿದ್ದಾರೆ, 1983ರಲ್ಲಿ ನಾವಿಬ್ರು ರಾಜಕಾರಣಕ್ಕೆ ಬಂದು ಮೊದಲ ಶಾಸಕರಾದ್ವಿ. ಮೊದಲು ಸೋನಿಯಾ ಗಾಂಧಿನ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿದವ್ರೆ ನಾನು. ಇವತ್ತು ನೋಡಿ ಅವ್ರು ಲಾಟ್ರಿ ಹೋಗ್ಬಿಟ್ಟಿದೆ, ಲಕ್ಕಿ CM ಆಗ್ಬಿಟ್ರು ಅವರು. ನಾವಿನ್ನ ಸಚಿವರಾಗಿಲ್ಲ ಅನ್ನೋದ್ರ ನೋವನ್ನ ಇವತ್ತು ಹೇಳ್ಕೊಂತ ಇದ್ದಾರೆ. ಅಂದ್ರೆ ಇಲ್ಲಿ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಅಧಿಕಾರ ಅನ್ನೋ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯ ಯಾವುದೇ ಪರಿಸ್ಥಿತಿ ಬಂದ್ರು ಅಧಿಕಾರನ ಬಿಟ್ಕೊಡಲ್ಲ. ಹಾಗಂತ ಡಿ ಕೆ ಶಿವಕುಮಾರ್ ಕೈ ಕಟ್ ಕುಂತ್ಕೊಡ್ತಾರ? ಅದು ಸಾಧ್ಯನೇ ಇಲ್ಲ. ಈಗ ಅವ್ರದೊಂದು ಬಣ್ಣ ಸ್ಟಾರ್ಟ್ ಆಗ್ತಾ ಇದೆ. ಯಾವ್ದು ಬಣ್ಣ? ಇಕ್ಬಾಲ್ ಹುಸೇನ್ ಅವ್ರು ಹೇಳ್ತಾ ಇದ್ದಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರ ಜೊತೆ 100 ಜನ MLAಗಳು ಶಾಸಕರು ರೆಡಿಯಾಗಿದ್ದಾರೆ ಅವ್ರು CM ಮಾಡಕ್ಕೆ ಅಂತ. ಯಾರು ಹೇಳ್ತಾ ಇದ್ದಾರೆ? ಇದು ಇಕ್ಬಾಲ್ ಹುಸೇನ್ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಹೇಳ್ಬೇಕಾದ್ರೆ BR ಪಾಟೀಲ್ ಅವ್ರನ್ನ ನೀವು ಸಿದ್ದರಾಮಯ್ಯ ಬಣ್ಣದಲ್ಲಿ ಇರ್ಬೇಡಿ, ಡಿ ಕೆ ಶಿವಕುಮಾರ್ ಬಣ್ಣಕ್ಕೆ ಬನ್ನಿ ಅಂತ ಕರೀತಾರವ್ರು ಯಾರು ಇವತ್ತು? ಬಾಲಕೃಷ್ಣ ಅವರು. ಈ ರೀತಿ ವಿಚಾರಗಳು ನೋಡಕ್ ಹೋದಾಗ ಮೇಲ್ನೋಟಕ್ಕೆ ನಾವು ಮಾಧ್ಯಮದಲ್ಲಿ ನೋಡ್ತಾ ಇರ್ಬೋದು, ನಾವು ನೋಟಿಸ್ ಕೊಡ್ತೀವಿ ಹಂಗೆ ಮಾತಾಡಬೇಡಿ ಅಂತ. ಇದು 2 ವರ್ಷದಿಂದ ನಡೀತಾ ಇದೆ ಹೈಕಮಾಂಡ್ ಅಲ್ಲಿ. ಸ್ವತಃ ಏನು ಒಂದು ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷ ಇದಾರಲ್ಲ, ಸ್ವತಃ ಎಷ್ಟೋ ಸರಿ ಹೇಳಿದ್ದಾರೆ ಮಾಧ್ಯಮದಲ್ಲಿ ಮಾತಾಡಬೇಡಿ, ಪಕ್ಷದ ವಿಚಾರ ಬಹಿರಂಗ ಮಾತಾಡಬೇಡಿ, ನಿಮಗೆ ಶಿಕ್ಷೆ ಕೊಡ್ತೀರಿ, ಮಾತಾಡಬಾರ್ದು, ನೋಟಿಸ್ ಕೊಡ್ತೀವಿ ಅಂತ ಸಾಕಷ್ಟು ಹೇಳಿದ್ದಾರೆ. ಬಟ್ ದಿನನಿತ್ಯ ನಡೀತಾನೆ ಇದೆ. ಅಂದ್ರೆ ಇಲ್ಲಿ ಸಿದ್ದರಾಮಯ್ಯರು ಇಲ್ಲಿ ಅಧಿಕಾರ ಬಿಡ ಅಂತ ಯಾವುದೇ ಪ್ರಸಂಗ ಎದ್ದು ಕಾಣಿಸ್ತಾ ಇಲ್ಲ. ಓಕೆ, ಶರತ್ ಅವರೇ, ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು 1-to-1 ಮಾತುಕತೆ ನಡೆಸಿದ್ರು ಕೂಡ ಬಹಿರಂಗ ಸ್ಟೇಟ್ಮೆಂಟ್ ಕೊಡೋದು ಕಮ್ಮಿ ಆಗಿಲ್ಲ ಅಂದ್ರೆ ಅವ್ರು ಬರೋದು ಯಾಕೆ, ಮಾತುಕತೆ ನಡೆಸೋದು ಯಾಕೆ ಅಂತ ನೋಡಿ. ಸುರ್ಜೇವಾಲಾ ಅವರು ಬಂದಿರತಕ್ಕಂತಹ ಕಾರಣಗಳೇ ಬೇರೆ, ಕರ್ನಾಟಕಕ್ಕೆ ಬಂದಿರತಕ್ಕಂಥ ಕಾರಣಗಳೇ ಬೇರೆ ಇದೆ. ನೀವು ಮಾಧ್ಯಮದಲ್ಲಿ ಏನು ಬಿತ್ತರ ಮಾಡಿರೋ ಕಾರಣಗಳೇ ಬೇರೆ ಇದೆ. ಯಾಕೆ ಅಂತ ಹೇಳಿದ್ರೆ ಒಂದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾಧ್ಯಮ ಮುಖಾಂತರ. ಸುರ್ಜೇವಾಲಾ ಅವರು ಒಂದು ಈ ಕಾರಣ ಅಷ್ಟೇ, ಈ ಮೀಟಿಂಗು ಅಂತ ಹೇಳಿ ಅಷ್ಟೇ. ನೀವು ನೋಡಿರ್ಬೋದು ಇಡೀ ದೇಶದಲ್ಲಿ ನಮ್ಮ ಏನು ಇಲ್ಲಿ ಕಾಂಗ್ರೆಸ್ ಏನು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆಯಲ್ಲ,
ಈ ನಮ್ಮ ಕರ್ನಾಟಕ ರಾಜ್ಯವನ್ನು ಇವತ್ತಿನ ದಿವಸ ATM ಮಾಡ್ಕೊಂಡಿದೆ. ಗಾಟ್ ಇಟ್. ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಈ ಸುರ್ಜೇವಾಲಾ ಇರ್ಬೋದು. ಈ ಸುರ್ಜೇವಾಲಾ ಮುಖಾಂತರ ಇವರು ಕಪ್ಪು ಹಣವನ್ನು ಸಾಗಿಸ್ತಾ ಇದ್ದಾರೆ ಅಂತ ಹೇಳ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಇವರ ಕೆಲವು ಬಲ್ಲ ಮೂಲಗಳ ಪ್ರಕಾರ ಫಸ್ಟಿಗೆ ಪ್ರಿಯಾ ಕೃಷ್ಣ ಅವ್ರು ಭೇಟಿ ಆಗ್ತಾರೆ. ಪ್ರಿಯಾ ಕೃಷ್ಣ ಯಾರು? ದೊಡ್ಡ ಲ್ಯಾಂಡ್ ಲಾರ್ಡು ಮತ್ತೆ ಸಾವಿರಾರು ಕೋಟಿಗಳ ಒಡೆಯ. ಆಮೇಲೆ ಹ್ಯಾರಿಸ್ ಅವರು ಭೇಟಿ ಆಗ್ತಾರೆ. ನಂತರ ರಾಜು ಕಾಗೆ ಅವ್ರು ಭೇಟಿ ಆಗ್ತಾರೆ. ಇಲ್ಲಿ ಜನರಲ್ ಚರ್ಚೆ ಆಗಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ ಇವರು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡನ್ನೂ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಜನರಲ್ಲಿ ಇವತ್ತಿನ ದಿವಸ ಚರ್ಚೆ ಆಗ್ತಾ ಇದೆ. ಅವರವರ ಒಂದು ಕಚ್ಚಾಟ ತಿಕ್ಕಾಟಗಳಿಗೆ ಏನಿದೆ ಅವರು ತ್ಯಾಪೆ ಹಾಕ್ತೇವೆ ಹೇಳಿ ಒಂದೇ ಒಂದು ಕಾರಣ ಇಟ್ಟುಕೊಂಡು ಸುರ್ಜೇವಾಲಾ ಅವರು ಈ ರೀತಿಯಾಗಿ ಒಂದಷ್ಟು ಕಲೆಕ್ಷನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಜನರಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಇದು. ನಾವು ಯಾವುದೇ ರೀತಿಯಾಗಿ ಆರೋಪ ಮಾಡ್ತಿರ್ತಕ್ಕಂಥದ್ದಲ್ಲ. ಸಾಮಾನ್ಯ ಜನರು ಏನ್ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸುರ್ಜೇವಾಲಾ ಅವರು ಹಿಂದೆ ಬಂದು ಈ ತರ ಏನೋ ಸರ್ಜರಿ ಮಾಡಿ ಹೋಗ್ತೀನಿ ಅಂತ ಹೇಳಿದ್ರು. ಸರ್ಜರಿ ಆಗಲಿಲ್ಲ, ಅಭಿವೃದ್ಧಿನೂ ಆಗಲಿಲ್ಲ. ಜನರು ಈ ಕರ್ನಾಟಕದ ಜನರ ಹಣೆ ಬರ ಏನಾಗಿ ಕೆಟ್ಟೋಗಿದೆ. ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದಿದೆ ಕರ್ನಾಟಕದಲ್ಲಿ ಈ ಜನರ ಸಾಮಾನ್ಯ ಜನರ ಹಣೆ ಬರ ಕೆಟ್ಟೋಗಿದೆ. ಯಾಕೆ ಅಂತ ಹೇಳಿದ್ರೆ 1 ಕಿಲೋಮೀಟರ್ ರೋಡ್ ಆಗ್ತಾ ಇಲ್ಲ. ಸುರ್ಜೇವಾಲಾ ಅವ್ರು ಬಂದ್ರು, BR ಪಾಟೀಲ್ ಜೊತೆ ನೇರವಾಗಿ ಮಾತಾಡ್ತಾರೆ. ಯಾರೆಲ್ಲ ಅಸಮಾಧಾನಿತ ಶಾಸಕರಿದ್ದಾರೆ 1 to 1 ಮಾತಾಡ್ತಾರೆ. ಸಮಾಧಾನ ಇದ್ದವ್ರು ನೀವೇನು ಡೆವಲಪ್ಮೆಂಟ್ ಇದ್ದೀರಿ, ನಿಮ್ದೇನು ಕ್ಷೇತ್ರದಲ್ಲಿ ಏನಿದೆ, ಏನು ಎತ್ತ ಅಥವಾ ಪಕ್ಷದಲ್ಲಿ ಏನೋ ಸಮಸ್ಯೆ ಇದೆ 1 to 1 ಮಾತಾಡ್ಬೇಕಾದ್ರೆ ಫಂಡ್ ಕಲೆಕ್ಷನ್ ಹೆಂಗಾಗುತ್ತೆ ನೋಡಿ. ಈಗ ಏನು ಇವ್ರು 2.5 ವರ್ಷದ ಏನು ಇವ್ರ ಒಪ್ಪಂದ ಇದೆಯಲ್ಲ, ಮುಂದಿನ ದಿವಸದಲ್ಲಿ ಇವ್ರುಗಳೇ ಸಚಿವರಾಗ್ಬೋದಲ್ವಾ? ಹಂಗನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಆ ಲಾಬಿಗೆ ಇದೆಲ್ಲ, ಆ ಲಾಬಿಗೋಸ್ಕರ ಇವ್ರು ಮಾಡ್ತಾ ಇರೋದು ಇವಾಗ. ನೋಡಿ, ಇವತ್ತು ಕಾಂಗ್ರೆಸ್ ವಕ್ತಾರರು ಇವತ್ತು ಗೈರಿದ್ದಾರೆ. ಅವರಿದ್ರು ನಾನು ಇದನ್ನೇ ಪ್ರಶ್ನೆ ಕೇಳೋನಿದ್ದೆ. ಪ್ರತಿ ಸಲ ಬರ್ತಾರೆ, ಏನೋ ಒಂದು ಕಾರಣಗಳು ಹೇಳ್ಕೊಂಡು, ಏನೋ ಒಂದು ಸಮಸ್ಯೆಗಳು ಹೇಳ್ಕೊಂಡು ಇವರು ಸರಿಯಾಗಿ ಮಾಡಿದೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇವರು ಹೋಗಿ ಕೆಲವು ದಿನಗಳ ನಂತರ ಮತ್ತೆ ವಾಪಸ್ಸು ಸಮಸ್ಯೆಗಳು ಸ್ಟಾರ್ಟ್ ಆಗಲಿ ಹೋಗುತ್ತೆ. ಇವ್ರ ಕಚ್ಚಾಟ, ಇವ್ರ ಬಣಗಳ ಕಚ್ಚಾಟ. ಇವತ್ತಿನ ದಿವಸ ಅವರ ಒಂದು ಕೆಲವು ಕಾಂಗ್ರೆಸ್ಸಿನ ಕೆಲವು ಇವರು ನನಗೆ ವಿಷಯಗಳನ್ನು ತಿಳಿಸಿದ್ದು, ಇವ್ರೇನು ಇವಾಗ ಕೈ ಹಿಡ್ಕೊಂಡು ಜನರ ಮುಂದೆ ಏನು ಇವರು ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾ ಇದ್ದಾರಲ್ವಾ, ಒಳಗೆ ಕಚ್ಚಾಟ ಮಾಡ್ತಾ ಇದ್ದಾರೆ. ಇದೇ DK ಶಿವಕುಮಾರ್ ಅವರು, ಇದೇ ಸಿದ್ದರಾಮಯ್ಯನವರು ಸುರ್ಜೇವಾಲಾ ಅವರ ಎದುರುಗಡೆ ತಮ್ಮ ಸಮಸ್ಯೆಗಳು ಹೇಳುವ ಮುಖಾಂತರ ಮೂಲ ಕಾಂಗ್ರೆಸ್ಸಿಗರು ಮತ್ತೆ ವಲಸಿಗರ ಕಾಂಗ್ರೆಸ್ಸರಲ್ಲಿ ದೊಡ್ಡ ತಿಕ್ಕಾಟಗಳೇ ನಡೀತಾ ಇದೆ, ದೊಡ್ಡ ಕಚ್ಚಾಟನೇ ನಡೀತಾ ಇದೆ. ಇವತ್ತಿನ ದಿವಸದಲ್ಲಿ ನೀವು ನೋಡಿರ್ಬೋದು, ಪ್ರತಿಯೊಂದು ವಲಸಿಗ ಕಾಂಗ್ರೆಸ್ಸಿಗರು ಸಾಕಷ್ಟು ಬಹುತೇಕ ಸಚಿವರುಗಳು ವಲಸಿಗ ಕಾಂಗ್ರೆಸ್ಸಿಗರೇ ಆಗಿರೋದು. ಸಿದ್ದರಾಮಯ್ಯನ ಬಣದಲ್ಲಿರ್ತಕ್ಕಂಥ ಎಲ್ಲ ಸಿದ್ದರಾಮಯ್ಯನವರು ಸಹಿತ ವಲಸಿಗರೇ. ಕರೆಕ್ಟ್. ಹಾಗಾಗಿ ಅವರ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೂಲ ಕಾಂಗ್ರೆಸ್ಸಿಗರಿಗೆ ಯಾವುದೇ ರೀತಿಯಾಗಿ ಕೆಲವೇ ಬೆರಳೆಣಿಕೆಯಷ್ಟು ಸಚಿವ ಸ್ಥಾನ ಸಿಕ್ಕಿದೆ ಬಿಟ್ರೆ ಯಾವುದೇ ರೀತಿ ಅನುದಾನವೂ ಬರ್ತಾ ಇಲ್ಲ. ಮತ್ತೆ ಯಾವ ರೀತಿ ಕಡೆಗಣನೆ ಮಾಡ್ತಾ ಇದ್ದಾರೆ ನಮ್ಮ ಮೂಲ ಏನು ಕಾಂಗ್ರೆಸ್ಸಿಗರಿದ್ದಾರೆ, ಇವ್ರಿಗೆ ಯಾವುದೇ ರೀತಿಯಾಗ ಒಂದು ಕವಡೆ ಕಾಸಿನ ಕಿಮ್ಮತ್ತೂ ಸಹಿತ ಕೊಡ್ತಾ ಇಲ್ಲ. ಆಮೇಲೆ ಯಾವುದೇ ರೀತಿ ಅನುದಾನಗಳನ್ನ ಬರ್ತಾ ಇಲ್ಲ, ಯಾವುದೇ ರೀತಿಯಾಗಿ ನಮಗೆ ಬೆಲೆಗಳು ನೀಡ್ತಾ ಇಲ್ಲ ಹೇಳಿ ಪ್ರತಿಯೊಂದು ಮೀಟಿಂಗ್ಗಳಲ್ಲಿ ಚರ್ಚೆ ಆಗ್ತಾ ಇದೆ. ನಂತರದಲ್ಲಿ ಏನು ಇವ್ರು ಸುರ್ಜೇವಾಲಾ ಅವರು ಅದಕ್ಕೆ ಸಮಾಧಾನ ಪಡಿಸಿ ಸಾಕಷ್ಟು ವಿಚಾರಗಳನ್ನು ಹೇಳದಂತ ಸಂದರ್ಭದಲ್ಲೂ ಸಹಿತ ಅವರಲ್ಲಿ ಒಮ್ಮತ ಮೂಡಲಿಲ್ಲ. ನಂತರದಲ್ಲಿ ಹೊರಗಡೆ ನಿಮ್ಮ ಮಾಧ್ಯಮ ಎದುರುಗಡೆ ಈ ತರ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಾರೆ ವಿನಃ ಒಳಗೆ ದೊಡ್ಡವಾದ ಶೀತಲ ಸಮರ ಇದೆ ಕಾಂಗ್ರೆಸ್ಸಿನಲ್ಲಿ. ರೈಟ್ ಗೊತ್ತಾಯ್ತು. ಪುರಾಣಿಕ್ ಸರ್, ಈ ಕಾಂಗ್ರೆಸ್ ಗಂಟನ್ನು ನೀವಾದ್ರೂ ಬಿಡಿಸ್ಬೇಕು ಸರ್, ಯಾಕೋ ಬಹಳ ಸಮಸ್ಯೆಲಿದೆ ಅಂತ. ಯಾಕಂದ್ರೆ ಅನುದಾನದ ವಿಚಾರ ಆರಂಭದಲ್ಲಿ BR ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿ ಆಗಿದ್ದಂತಹ ಕೆಲವೊಂದು ಅನ್ಯಾಯಗಳ ಬಗ್ಗೆ ಮಾತಾಡಿದ್ರು. ರಾಜು ಕಾಗೆ ಅವರು ಅಯ್ಯೋ BR ಪಾಟೀಲ್ ಕೇಳ್ತೀರಿ, ಅದ್ರ ಅಪ್ಪನ ಸ್ಥಿತಿ ನಂದು ಅಂತ ಹೇಳಿದ್ರು. ಬಟ್ ಇದು ಪವರ್ ಶೇರಿಂಗಿಗೆ ಯಾವಾಗ ಡೈವರ್ಟ್ ಆಯಿತು ಸರ್? ಹೆಂಗೆ ಡೈವರ್ಟ್ ಆಯಿತು? ಒಂದೊಂದೇ ಪ್ರಶ್ನೆ ನಾನು ಕೇಳ್ತಾ ಹೋಗ್ತೀನಿ, ನಂಗೆ ಕ್ಲಾರಿಟಿ ಕೊಡಿ ಸರ್. ಈಗ ಮೊದಲನೇದಾಗಿ ಇದು ಕಗ್ಗಂಟು ಅಂತಕ್ಕಂಥದ್ದು ಒಂದ್ ರೀತಿಯಲ್ಲಿ ವೀಕ್ಷಕರ ದೃಷ್ಟಿಯಿಂದ ಅವ್ರಿಗೆ ಆಶ್ಚರ್ಯ ಆದ್ರೂ ಸಹ ಅವ್ರಿಗೂ ಸತ್ಯ ಗೊತ್ತಿದೆ. ಕಾರಣ ಏನು, ಯಾವುದೇ ಒಂದು ಬೆಂಕಿ ಇಲ್ದಲೆ ಹೊಗೆ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಡೀತಾನೆ ಇದೆ. ಅವರಿಬ್ರು ಪಕ್ಷದ ವಕ್ತಾರರು JDS ಅಥವಾ BJP ಅವ್ರು ಚೆನ್ನಾಗಿ ಹೇಳಿದ್ರು. ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಅವ್ರು ಒಂದು ಹೇಳಿದ್ರು, ಇಲ್ಲಿ ಸುರ್ಜೇವಾಲಾ ಬಂದಿರೋದು ಹಣ ಸಂಗ್ರಹ ಮಾಡ್ಲಿಕ್ಕೆ ಅಂತ. ಅದನ್ನ ನಾವು ಬಹುಶಃ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದ್ರೆ ಹಣ ಸಪ್ಲೈ ಆಗ್ತಾನೆ ಇದೆ. ಇದೇನು DK ಶಿವಕುಮಾರ್ ಏನು ಸುಮ್ಮನೆ ಇರಲ್ಲ, ಅವ್ರನ್ನು
ರಿಸೋರ್ಸ್ ಇಟ್ಕೊಂಡಿದ್ದಾರೆ, ಮತ್ತೆ ಕೊಡ್ತಕ್ಕಂಥ ಶಕ್ತಿ ಇದೆ. ಮತ್ತೆ ಬೇರೆ ರಾಜ್ಯಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಿಹಾರ್ ಚುನಾವಣೆ ಆಗಲಿ ಅದು ಕೊಡ್ತಕ್ಕಂಥದ್ದಿದೆ. ಅದರಿಂದ ಅದು ಒಂದು ಸೆಕೆಂಡರಿ ಒಪಿನಿಯನ್ ಅಂತ ನನ್ನ ಪ್ರಕಾರ. ಯಾಕಂದ್ರೆ ಫಂಡ್ ಈಸ್ ನಾಟ್ ಎ ಪ್ರಾಬ್ಲಮ್ ಫಾರ್ ಕಾಂಗ್ರೆಸ್. ಬಟ್ ಅಲ್ಲಿ ಬಂದಿರತಕ್ಕಂಥ ಸಮಸ್ಯೆ ಕಾಂಗ್ರೆಸ್ನಲ್ಲಿ ಅಂದ್ರೆ ಒಳಗಡೆ ಇರ್ತಕ್ಕಂಥ ಒಂದು ರೀತಿಯ ಈ ಗುಂಪುಗಾರಿಕೆ ಇದೆಯಲ್ಲ, ಗುಂಪುಗಾರಿಕೆಯ ಜೊತೆಗೆ ಶಾಸಕರು ಅಂದ್ರೆ ಮೊದಲೇ ಟ್ರಯಾಂಗ್ಯುಲರ್ ಅಲ್ಲಿ ನೋಡ್ತಿದ್ದೆ ನಾನು, ಖರ್ಗೆ ಅವರು, ಸುರ್ಜೇವಾಲ ಮತ್ತೆ CM DCM ಇವ್ರ ಮೂವರನ್ನು. ಈಗ ಅದು ಚತುರ್ಭುಜ ಅಂದ್ರೆ 4 ಕಡೆಗೆ ಕಾಂಗ್ರೆಸ್ಸಿನ ಭದ್ರಕೋಟೆ ಅಂತಕ್ಕಂಥದ್ದನ್ನ ಅಲ್ಲಿಯೇ ಇರ್ತಕ್ಕಂಥ ಒಂದು ಏನು ಶಕ್ತಿಗಳು ಪರಸ್ಪರ ವಿರೋಧಾಭಾಸದಲ್ಲಿ ಇರ್ತಕ್ಕಂಥ ಅಸಹಾಯಕ ಸ್ಥಿತಿ. BR ಪಾಟೀಲ್ ಬಗ್ಗೆ ಹೇಳಿದ್ರು, ನಿಜ ಅವರು ಬಹಳ ಪ್ರಾಮಾಣಿಕವಾದ ಮನುಷ್ಯ. ನಿಮ್ ಚಾನಲ್ ಅಲ್ಲಿ ಮತ್ತೆ ಬೇರೆ ಚಾನಲ್ ಆ ವಿಷಯದಲ್ಲಿ ಖಂಡಿತ ನಾನು ಕನ್ಸಿಸ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ. ಕಾರಣ ಏನು, ಅವರು ಸತ್ಯವನ್ನ ಹೇಳ್ತಾರೆ, ಜೊತೆಗೆ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನವರಿಗೆ ಲಾಟ್ರಿ ಹೊಡಿತಾರೆ. ಅದನ್ನ ಸಿದ್ದರಾಮಯ್ಯ ಈಗ 1 ಗಂಟೆ ಮುಂಚೆ ಹೌದು ನನ್ಗೆ ಲಾಟ್ರಿ ಹೊಡೋದು ನಿಜ ಅಂತ ಹೇಳಿದ್ದಾರೆ. ಅದರಿಂದ ಸಿದ್ದರಾಮಯ್ಯನೋ ಈಸ್ ಆಲ್ಸೋ ಅನ್ ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್ ಆ ಕಾಲದಲ್ಲಿ. ಯಾಕಂದ್ರೆ ಅವರು ವಲಸೆ ಬಂದವರು ಅಂತಕ್ಕಂಥದ್ರಲ್ಲಿಲ್ಲ. ಒರಿಜಿನಲ್ ಕಾಂಗ್ರೆಸ್ನವರಿಗೆ ಪರಮೇಶ್ವರ ಸೋತು ಹೋದ್ರು, ಅದಕ್ಕೆ ಕಾರಣ ನಮ್ಮ ವಿರೋಧ ಪಕ್ಷದವರು ಇವರು ಸ್ಪೋಕ್ಸ್ ಪರ್ಸನ್ ಹೇಳಿದ್ರು, ಅದಿರ್ಬೋದು. ಒಳಗಡೆ ಒಂದು ರೀತಿಯಲ್ಲಿ ಪಿತೂರಿ ನಡೀತದೆ. ಆದ್ರೆ ಇಲ್ಲಿರ್ತಕ್ಕಂಥದ್ದು ಏನಂದ್ರೆ ಮೊದಲು ಇದ್ದಂತ ಸಿದ್ದರಾಮಯ್ಯನವರ ಒಂದು ಏನು ಆಡಳಿತ ಅಂತಕ್ಕಂಥದ್ದು ಇತ್ತಲ್ಲ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಏನು ಅನುಭವ ಗಳಿಸಿದ್ರಲ್ಲ, ಅದನ್ನ ಮೊದಲನೇ ಅವಧಿಯಲ್ಲಿ ಬಹಳ ಎಫೆಕ್ಟಿವ್ ಆಗಿ ಮಾಡಿದ್ರು. ಅದು ಎರಡನೇ ಅವಧಿಯಲ್ಲಿ ಅವರು ಅತ್ಯಂತ ಒಂದು ರೀತಿಯಲ್ಲಿ ಯಾವುದೋ ಒಂದು ಕುಗ್ಗಿದ ಮತ್ತೆ ಕಾಂಪ್ರಮೈಸ್ ಮಾಡಿಕೊಂಡಿರ್ತಕ್ಕಂಥ ಚೀಫ್ ಮಿನಿಸ್ಟರ್ ಕಾಣ್ತೀವಿ. ಕಾರಣ ಏನು, ಅವರಿಗೆ ಇಲ್ಲಿರ್ತಕ್ಕಂಥ ಗುಂಪುಗಳನ್ನು ನಿಭಾಯಿಸ್ತಕ್ಕಂಥ ಒಂದು ರಾಜಕೀಯ ಇಚ್ಛಾಶಕ್ತಿ ಆಗ್ಲಿ ಅಥವಾ ನೈತಿಕ ಶಕ್ತಿ ಆಗ್ಲಿ ಅವ್ರಿಗಿಲ್ಲ. ಕಾರಣ ಏನು, ಅಲ್ಲಿ ಅಗ್ರಿಮೆಂಟ್ ಆಗಿದೆ 2.5 ವರ್ಷ, ಅದರಲ್ಲಿ ರೈಟಿಂಗ್ ನಲ್ಲಿ ಇಲ್ಲದೆ ಹೋದ್ರೆ ಅದಿದೆ. ಕಾರಣ ಏನು, ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ತೆಗೆದುಕೊಳ್ಳಿದ್ದೀವಿ. ಅವ್ರೇನ್ ಹೇಳಿದ್ರು, ಎಲ್ಲವನ್ನು ಹೈಕಮಾಂಡ್ ನಿರ್ಧರಿಸುತ್ತೆ, ನೀವ್ಯಾರು ತೀರ್ಮಾನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಏನಾಯ್ತು, ತನ್ನನ್ನು ಸೇರಿ ಕಾಂಗ್ರೆಸ್ ಅಧ್ಯಕ್ಷರಾದಂತ ಉನ್ನತ ಮಟ್ಟದ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಹೈಕಮಾಂಡಿನ ಒಂದು ಆದೇಶಕ್ಕೆ ಒಳಗಾಗಿದ್ದಾರೆ. ಅಂದ್ರೆ ಹೈಕಮಾಂಡ್ ಅಂದ್ರೆ ಏನು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಮತ್ತು ಸೋನಿಯಾ ಗಾಂಧಿ ಇವರೆಲ್ಲ ಒಂದು ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನವನ್ನ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೂಲಕ ಅಥವಾ ಸುರ್ಜೇವಾಲಾ ಮೂಲಕ ಅಥವಾ ರಮೇಶ್ ಅವರು ಇದಾರಲ್ಲ, ಅವರು ಜಯರಾಮ್ ರಮೇಶ್ ಅವ್ರ ಮೂಲಕ ಅಥವಾ ಇನ್ಯಾರ್ದೋ ಮೂಲಕ ಹೇಳಿಸ್ತಾರೆ. ಅಂದ್ರೆ ಏನಾಯ್ತು, ಅವರು ಸುರ್ಜೇವಾಲಾವನ್ನು ಕಳಿಸಿರ್ತಕ್ಕಂಥದ್ದೇ ಒಂದು ಎಮರ್ಜೆನ್ಸಿ ಲ್ಯಾಂಡಿಂಗ್ ಇದು. ಕಾರಣ ಏನು, ಅಲ್ಲಿ BR ಪಾಟೀಲ್ ಅಂತ ಒಂದು ಸತ್ಯ ನಿಷ್ಠೆಯ ಮತ್ತೆ ಸಿದ್ದರಾಮಯ್ಯನವರನ್ನ ಮೊದಲಿಂದಲೂ ಬಲ್ಲಂತ ಒಂದು ಏನು ಇವರು ಇಲ್ಲಿ JDS ಬಿಟ್ಟು ಇಲ್ಲಿ ಬಂದ್ರಲ್ಲ, ಈ ಪಕ್ಷಾಂತರಗೊಂಡಂತ ವ್ಯಕ್ತಿಯನ್ನ ಅವರು ಸತತವಾಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಏನಾಯ್ತು, ಸಿದ್ದರಾಮಯ್ಯನವರ ಆಪ್ತರು ಯಾರಿಗೆ ಅವರಿಗೆ ಒಂದು ರೀತಿ ಅಧಿಕಾರಕ್ಕೆ ಬರ್ಲಿಕ್ಕೆ ಅವಕಾಶ ಕೊಟ್ಟರು ಅವರನ್ನೇ ಕಡಗಿಸ್ತಕ್ಕಂಥ ಸ್ಥಿತಿ ಇದೆ. ಕಾರಣ ಏನು, ನನ್ನ ಸ್ನೇಹಿತ ಸುಮ್ಮನೆ ಇರ್ತಾನ ಅಂತ ಅವ್ರಿಗೆ ಒಂದು ಪೋಸ್ಟ್ ಕೊಟ್ಟರು, ರಾಜೀನಾಮೆ ಕೊಟ್ಟರು, ಇನ್ನೊಂದು ಪೋಸ್ಟ್, ಇವೆಲ್ಲ ಇತಿಹಾಸ ಇದೆ. ಅಂದ್ರೆ ಇದು ನನ್ನ ಪ್ರಕಾರ ಸುರ್ಜೇವಾಲಾ ಬಂದಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ತುರ್ತು ಪರಿಸ್ಥಿತಿ ಕಾಂಗ್ರೆಸ್ ನಲ್ಲಿ ಇದೆ. ಮತ್ತು ಅಲ್ಲಿ ಗುಂಪುಗ ಈಗ ನೋಡಿ ಇವರು ಇಕ್ಬಾಲ್ ಹುಸೇನ್ ಏನ್ ಹೇಳಿದ್ರು, ರ್ಯಾಪಿಡ್ ಫೈರ್ ತರ ಒಂದು ಕೆಲವೊಂದು ಕ್ವಿಕ್ ಆಗಿ ಆನ್ಸರ್ ಬೇಕು ಸರ್. ನನ್ಗೆ ಅದು ಕ್ವಿಕ್ ಆಗಿ ನನ್ಗೆ ಒಂದೊಂದು ಲೈನಲ್ಲಿ ಹೇಳ್ಬಿಡಿ. ಈಗ ಮೊದಲನೇದಾಗಿ ಸಿದ್ದರಾಮಯ್ಯ ಬಣದವರೇ ಓಪನ್ ಸ್ಟೇಟ್ಮೆಂಟನ್ನು ಕೊಡ್ತಾ ಹೋದ್ರಲ್ಲ, ಅದು ಹೇಳಿಸಿದ್ದ ಅಂತ ಈಗ ರಾಜು ಕಾಗೆ ಅವರು ಇರ್ಬೋದು, ಬೇಳೂರು ಗೋಪಾಲಕೃಷ್ಣ ಮಾತಾಡಿದ್ರು, BR ಪಾಟೀಲ್ ಅವ್ರು ಮಾತಾಡಿದ್ದು, ಅವರು ಆ್ಯಕ್ಚುಲಾಗಿ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಸಿದ್ದ ಅಂತ ವೈ ಸಿದ್ದರಾಮಯ್ಯ ಬಣದವರು? ಇದು ಎರಡೂ ರೀತಿಯಲ್ಲಿ ಕರೆಕ್ಟ್ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಕಾರಣ ಏನು, ಒಂದ್ ರೀತಿಯಲ್ಲಿ ಇದನ್ನ ಒಂದು ಫೀಲರ್ ಬಿಟ್ಟ ಹಾಗೆ. ಅಂದ್ರೆ BR ಪಾಟೀಲ್ ಮಾತ್ರ ಅವರು ಸಿದ್ದರಾಮಯ್ಯ ಹೇಳಿದ್ರು ತಡೆಯುವಂತ ವ್ಯಕ್ತಿ ಅಲ್ಲ. ಉಳಿದವರು ರಾಜು ಕಾಗೆ ಬಗ್ಗೆ, ಬಾಲಕೃಷ್ಣ ಬಗ್ಗೆ, ಅವರ ಇಕ್ಬಾಲ್ ಹುಸೇನ್ ಇವರೆಲ್ಲ ಒಂದ್ ರೀತಿಯಲ್ಲಿ ಮುಂದೆ DK ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆದ್ರೆ ಅವರಿಗೆ ಒಂದು ಒಳ್ಳೆಯ ಸ್ಥಾನ ಸಿಗುತ್ತೆ ಅಂತಕ್ಕಂಥ ಭರವಸೆ ಇದೆ. ಕಾರಣ ಏನು, ಹಿಂದುಳಿದ ವರ್ಗಗಳನ್ನ ಕಾಂಗ್ರೆಸ್ಗೆ ಮತಗಳನ್ನ JDS ನಿಂದ ವರ್ಗಾಯಿಸಿದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರು, 2ನೇ ಬಾರಿ ಮುಖ್ಯಮಂತ್ರಿ ಆದ್ರು. ಆದ್ರೆ 2ನೇ ಬಾರಿ ಮುಖ್ಯಮಂತ್ರಿ ಆಗ್ಲಿಕ್ಕೆ DK ಶಿವಕುಮಾರ್ ಅವರ ಪಾತ್ರ ಅಗ್ರಗಣ್ಯವಾದದ್ದು. ಆ ಪಾತ್ರವನ್ನ ಯಾರು ಅಲ್ಲಗಳಿಗೆ ಸಾಧ್ಯ. ಕಾರಣ ರಿಸೋರ್ಸಸ್ ಫಂಡ್ಸ್ ಇಂದ ಹಿಡಿದು ಮತ್ತೆ ಅಧ್ಯಕ್ಷನಾಗಿ ಟಿಕೆಟ್ ಕೊಡೋದ್ರಿಂದ ಹಿಡಿದು ಗೆಲ್ಸೋದ್ರಿಂದ ಹಿಡಿದು 136 ಹಿಸ್ಟಾರಿಕಲ್ ವರ್ಡಿಕ್ಟ್ ಅಂದ್ರೆ ಕಾಂಗ್ರೆಸ್ಗೆ ಒಂದು ರೀತಿಯ ಪುನರ್ಜನ್ಮವನ್ನು ನೀಡಿದಂತಹ DK ಶಿವಕುಮಾರ್ಗೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಋಣ ತೀರಿಸಬೇಕಾದಂತ ಸಂದರ್ಭ ಹತ್ತಿರ ಇದೆ. ಇದನ್ನೇ ಗಮನದಲ್ಲಿ ಇಟ್ಕೊಂಡು DK ಶಿವಕುಮಾರ್ ಅವರು ಏನ್ ಹೇಳಿದ್ರು, ಇಕ್ಬಾಲ್ ಹುಸೇನ್ ಮೇಲೆ ನೋಟಿಸ್ ಕೊಡ್ತಾರೆ, ಅವೆಲ್ಲ ಸುಳ್ಳು, ಅದೆಲ್ಲ ಸುಮ್ಮನೆ ಒಂದು ಸ್ಟಂಟ್ ಅಷ್ಟೇ. ನನ್ನ ಪ್ರಕಾರ ಇಕ್ಬಾಲ್ ಹುಸೇನ್ ಅವ್ರು ಏನ್ ಹೇಳಿದ್ರು, ನಾನು ಯಾರು ಹೇಳಿದ್ರು ವಾಪಸ್ ತಗೊಳ್ಳಲ್ಲ. ಅಂದ್ರೆ ಏನಾಯ್ತು, ಅವ್ರಿಗೂ DK ಶಿವಕುಮಾರ್ ಅಷ್ಟೇ ಒಂದು ಛಲ ಇದೆ. ಕಾರಣ ಏನು, ಈ ರೆಪ್ರೆಸೆಂಟ್ಸ್ ಮೈನಾರಿಟೀಸ್ ಬಂದಿರೋದು DK ಶಿವಕುಮಾರ್ ಇಂದ, ಸಿದ್ದರಾಮಯ್ಯಿಂದ ಬಂದಿರತಕ್ಕಂಥದ್ದು OBC. ಆದ್ರಿಂದ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸೂಕ್ಷ್ಮವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವು ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತೀವಿ ಅದಕ್ಕೆ ಎಲ್ಲರೂ ಭದ್ರ ಆಗಬೇಕು ಅಂದ್ರೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅಂತ. ಸಿದ್ದರಾಮಯ್ಯನವರು
ಅವರ ಬೆಂಬಲಿಗರು ಮತ್ತು ಅವರ ಪರವಾಗಿ ರಾಜಣ್ಣ ಏನ್ ಕ್ರಾಂತಿ ನವೆಂಬರ್ ಸೆಪ್ಟೆಂಬರ್ ಅಂತ ಹೇಳಿದ್ರು ಅವ್ರಿಗೂ ಸಹ ಒಂದು ರೀತಿಯಲ್ಲಿ ಸರ್ ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಇದೆ ನೋಡಿ. ಹೆಂಗೂ ಕೆ ಎನ್ ರಾಜಣ್ಣವ್ರು ಹೇಳ್ಬಿಟ್ರು ಸೆಪ್ಟೆಂಬರ್ ಅಲ್ಲಿ ಒಂದು ಕ್ರಾಂತಿ, ಅದು ಬಹುದೊಡ್ಡ ಬದಲಾವಣೆ ಆಗ್ಬೋದು, ಸಂಪುಟ ಪುನರ್ರಚನೆ. ಈ ಸಂದರ್ಭದಲ್ಲಿ ಹಲವಾರು ಬಾರಿ ಶಾಸಕರಾದವರು ಒಂದ್ಸಲ ಸಚಿವ ಆಗಿಲ್ಲ ಅಂದ್ರೆ ಹೆಂಗೆ? ಅದಕ್ಕೆ ಅನುದಾನದ ಅಥವಾ ಭ್ರಷ್ಟಾಚಾರದ ಒಂದು ದಾಳ ಪ್ರಯೋಗ ಮಾಡೋದು, ಈ ಬಾಣ ಬಿಟ್ಟು ಒಂದು ಸಚಿವ ಸ್ಥಾನವನ್ನು ಅಲಂಕರಿಸುವ ಪ್ರಯತ್ನ ಏನಾದರೂ ಆಯ್ತಾ? ಅಲ್ಲೂ ಒಂದು ಭ್ರಷ್ಟಾಚಾರ ಅನ್ನೋದು ಇದೆ. ಅದನ್ನ ಬಹುಶಃ ಇವ್ರು ಇವತ್ತು ಯಾವ ದೇವಸ್ಥಾನಕ್ಕೆ ಹೋದ್ರೆ ಇವ್ರು ಪಾಪ ತೊಳೆಯಕ್ಕಾಗಲ್ಲ. ಅದು ಬಿಜೆಪಿಯವರು ಆಗ್ಲೇ ಶಿಕ್ಷೆಗೆ ಒಳಗಾಗಿದ್ದಾರೆ, ಈಗ ಮೂಲೆ ಗುಂಪಾಗಿದ್ದಾರೆ. JDS ನವರು ಕೊಟ್ಟ ಅವಕಾಶವನ್ನ ಕಳೆದುಕೊಂಡು ಅವರು ಒಂದು ರೀತಿಯಲ್ಲಿ ತೆಪ್ಪಗಾಗಿದ್ದಾರೆ. ಹೇಗೆ ನಾವು ಇದನ್ನ ಜನರಿಗೆ ಮನಸ್ಸು ಗೆಲ್ಲೋದು ಅಂತಕ್ಕಂಥ ಪ್ರಯತ್ನದಲ್ಲಿದ್ದಾರೆ. ಅವರಿಗೆ ಒಳ್ಳೇದಾಗ್ಲಿ, ಕರ್ನಾಟಕಕ್ಕೆ ಏನಾದ್ರು ಒಳ್ಳೇದ್ ಮಾಡೋದ್ರೆ ಅವರಿಬ್ರು ತಾವು ಮಾಡಿದಂತ ತಪ್ಪುಗಳನ್ನ, ಘೋರ ಅಪರಾಧಗಳನ್ನ ಮುಚ್ಚಿಕೊಂಡು ಮುಂದೆ ಕರ್ನಾಟಕದ ಜನರ ಹಿತವನ್ನ ಬಯಸ್ತಕ್ಕಂಥ ಕಾರ್ಯಕ್ರಮಗಳನ್ನು ನೀಡಬೇಕು, ಪ್ರಾಮಾಣಿಕತೆ ಇರಬೇಕು. ಈಗ ಭ್ರಷ್ಟಾಚಾರ ಅನ್ನೋದು ಸರ್ವವ್ಯಾಪಿ ಆಗಿದೆ. ಅವ್ರು ಹೇಳ್ತಾರೆ ಆಫೀಸರ್ಸ್ ಯಾರು? ರಾಜಕಾರಣಿಗಳು. ಅಂದ್ರೆ ಈ ರೀತಿ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಹೇಳೋದಂದ್ರೆ ಎರಡು ವಾಕ್ಯದಲ್ಲಿ ಈಗಿರ್ತಕ್ಕಂಥ ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನ ಮುಕ್ತವಾಗಿ ಹೇಳಿರ್ತಕ್ಕಂಥ ಕಾಂಗ್ರೆಸ್ಸಿನ ಶಾಸಕರ ಬೇಗುದಿ ಮತ್ತೆ ಅವರ ಒಂದು ಕ್ಷೇತ್ರಗಳಿಗೆ ಆಗಿರ್ತಕ್ಕಂಥ ಒಂದು ತಾರತಮ್ಯ, ಅಲ್ಲಿ ಆಗದೇ ಇರತಕ್ಕಂಥ ಗ್ಯಾರಂಟಿಗಳಿಂದಾಗಿ ಹಣ ಇಲ್ಲದೆ ಅಭಿವೃದ್ಧಿ ಕಾರ್ಯಕ್ರಮ ಆಗದೆ ಇರೋದ್ರಿಂದ ಇದು ನಿಜವಾದ ಒಂದು ಕ್ರೈಸಿಸ್. ಕರ್ನಾಟಕದ ಜನರ ಒಂದು ದುರ್ದೈವ. ಈ ಪರಿಸ್ಥಿತಿಗೆ ಜನ ಒದ್ದಾಡ್ತಾ ಇರುವಾಗ, ಸಾವು ನೋವುಗಳು ಆಗ್ತಾ ಇರುವಾಗ, ಅನೇಕ ರೀತಿಯ ಹಗರಣಗಳಾಗಿರುವಾಗ, ಈಗ ತಾನೇ ನೀವು CBI ಬಗ್ಗೆ ಹೇಳಿದ್ರೆ CBI ಕೊಟ್ಟಿದ್ದಾರೆ ಅಂತ ಅಂದ್ರೆ ಏನಾಯ್ತು? ಯಾವ ರೀತಿ ಹಗರಣಗಳನ್ನ ಮುಚ್ಚಿ ಹಾಕುವ ಪ್ರಯತ್ನ ಇತ್ತು, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ಸ್ ಮೂಡಾ ಸೈಟ್ ಹಗರಣ. ಅವರು 14 ಸೈಟ್ ವಾಪಸ್ ಕೊಟ್ಟಿರ್ಬೋದು, ಆದ್ರೆ ಅಪರಾಧದ ಒಂದು ಹೆಳೆ ಅಥವಾ ಒಂದು ಕಪ್ಪು ಚುಕ್ಕಿ ಅವ್ರ ಮೇಲೆ. ಈ ದೃಷ್ಟಿಯಿಂದ ನೋಡೋದಾದ್ರೆ ಇದು ಒಂದು ರೀತಿಯಲ್ಲಿ ಬಾಯ್ಲಿಂಗ್ ಪಾಟ್, ಅಂದ್ರೆ ಅತ್ಯಂತವಾದ ಒಂದು ಕುದಿಯುತ್ತಿರ್ತಕ್ಕಂಥ ಕೋಪಾಗ್ನಿಯನ್ನ ಶಾಸಕರುಗಳು ತಮ್ಮ ಮೂಲಕ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವ್ರ ಮೂಲಕ ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ಹೈಕಮಾಂಡ್ ಈ ಸುರ್ಜೇವಾಲ ಕಳಿಸಿರೋದೇ ಹಣಕ್ಕಾಗಿ ಅಲ್ಲ, ಇಲ್ಲಿ ಪ್ರತಿಯೊಬ್ಬ ಶಾಸಕರಲ್ಲಿ ಇರ್ತಕ್ಕಂಥ ಅಸಮಾಧಾನ ಮತ್ತು ಆ ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಜನರಿಗೆ ಯಾವ ರೀತಿಯಲ್ಲಿ ಅದನ್ನ ನೀವು ತಿಳಿಸ್ಬೇಕು, ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ. ಜೊತೆಗೆ CM ಬದಲಾವಣೆ ಬಗ್ಗೆ ಅಭಿಪ್ರಾಯ ಕೇಳ್ತಾರೆ. ಸಿದ್ದರಾಮಯ್ಯ ಜೊತೆ ಓಕೆ ಗಾಟ್ ಇಟ್. ನೋಡಿ, ಈಗ ಜಂಬಿ ಪುರಾಣಿಕ್ ಸರ್ ಹೇಳಿದ ಹಾಗೇನೆ ಈ ಕೋಪಾಗ್ನಿ ಕುದೀತಾ ಹೋದರೆ ಸೆಪ್ಟೆಂಬರ್ ಕ್ರಾಂತಿ ಆಗೇ ಹೋಗ್ಬಿಡತ್ತೆ. ಈಗ BJP ಮತ್ತು JDUಸ್ನವರು ಕಳೆದ 2 ವರ್ಷಗಳಿಂದ ಪತನ ಅಂತ ಹೇಳ್ತಿದ್ರು. ಅದು ಹೆಂಗ್ರಿ ಪತನ ಆಗುತ್ತೆ? ಜೋಡೆತ್ತುಗಳ ಜೊತೆ ರೀತಿ ಒಗ್ಗಟ್ಟಿನ ಮಂತ್ರವನ್ನು ಆಗಾಗ ಬಂದ್ಬಿಟ್ಟು ಪ್ರದರ್ಶನ ಮಾಡ್ತಾರಲ್ಲ, ಅಂದರೆ ನಾವು ಪತನ ಮಾಡೋದಲ್ಲ, ಅವರವರೇ ಪತನ ಮಾಡ್ಕೋತಾರೆ ಅಂತ ಹೇಳ್ತಿದ್ರು. ಅದಾದಮೇಲೆ ಸನ್ನಿಹಿತ ಆಗಿಬಿಡುತ್ತೆ, ಅದಾದಮೇಲೆ ಘಟಿಸೇ ಬಿಡುತ್ತೆ. ಸೊ ಅದನ್ನು ತಪ್ಪಿಸ್ಬೇಕು ಅಂದರೆ ರಣದೀಪ್ ಸಿಂಗ್ ಸುರ್ಜೇವಾಲನೂ ಬರಬೇಕು, KC ವೇಣುಗೋಪಾಲ್ ಅವರೂ ಬರಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯ ಮುಚ್ಕೊಂಡು ಕೆಲಸ ಮಾಡಿ ಅಂತಲೂ ಹೇಳಬೇಕು. ಆ ವಾತಾವರಣ ಇದೆ ನೋಡಿ. ಸದ್ಯ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಇವರಿಗೆ ನಾವು ಮತ ಹಾಕಿದ್ದು, ಇವರಿಗೆ ನಾವು ದೊಡ್ಡ ಮ್ಯಾಂಡೇಟ್ ಕೊಟ್ಟಿದ್ದು, ಏನೋ ರಾಜ್ಯನ ಅಭಿವೃದ್ಧಿ ಮಾಡ್ತಾರೆ ಅಂತ ಹೊರಟ್ರೆ ಇವ್ರು ನೋಡಿದ್ರೆ ಆಂತರಿಕ ಸಮಸ್ಯೆಯಲ್ಲಿ ಮುಳುಗಿ ಹೋಗ್ಬಿಟ್ಟಿದಾರಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಯಾಕೆಂತ ಹೇಳಿದ್ರೆ ಬೆಲೆ ಏರಿಕೆಯಿಂದ ಹಿಡಿದು, ಕುಡಿಯೋ ನೀರಿಂದ ಹಿಡಿದು, ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ. ಇವ್ರು ಮಾಡಬೇಕಾಗಿದ್ದು ಆದಾಯ ಕ್ರೋಢೀಕರಣ. ಹಿಂಗೆ ಅದೇನೋ ಗ್ಯಾರಂಟಿ ಬೇರೆ ಮಾತು ಕೊಟ್ಬಿಟ್ಟಿದ್ದೀವಿ, 6 ತಿಂಗಳಿಂದ ದುಡ್ಡು ಹಾಕಿಲ್ಲ, ಅದನ್ನು ಹೆಂಗೆ ಹೊಂದಿಸೋದು, ಇದ್ರ ಬಗ್ಗೆ ಆ್ಯಕ್ಚುಲಿ ಯೋಚನೆ ಮಾಡಬೇಕಾಗಿತ್ತು. 2 ವರ್ಷದಲ್ಲಿ ಒಂದು 20 ದಿವಸ ಆದರೂ ರಾಜ್ಯದ ಬಗ್ಗೆ ಯೋಚನೆ ಮಾಡಿದ್ದಾರೆ ಇವರು ಅನ್ನುವಂಥ ಪ್ರಶ್ನೆ. ಯಾಕಂದರೆ ಆ 2 ವರ್ಷದ ಅವಧಿಯಲ್ಲಿ 2.5 ವರ್ಷ ಆದಮೇಲೆ DK ಶಿವಕುಮಾರ್ ಬರ್ತಾರಂತೆ, ಮುಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಮಾಡ್ತಾರಂತೆ ಅಂತ ಆಗಾಗ ಬಂದು ರಾಜ್ಯದ ಜನಕ್ಕೆ ಅದೇನೋ ಪ್ರಶ್ನೆ ಪತ್ರಿಕೆಗೆ ಉತ್ತರ ಒಪ್ಪಿಸಿ ಹೋಗೋಂಗೆ ಬಂದ್ಬಿಟ್ಟು ಹೇಳಿದ್ದೇ ಆಯಿತು. ಹಾಗಾಗಿ ನಾಗೇಂದ್ರ ಅವ್ರು ಹೇಳಬೇಕು. ಈ ಕಡೆ ನೋಡಿ, ಇಕ್ಬಾಲ್ ಅವರು ಏನೇ ಆದರೂ DK ಶಿವಕುಮಾರ್ ಅವರೇ ಆಗಬೇಕು, ಅದೇನು ಬೇಕಾದ್ರೂ ಆಗಲಿ ಅಂತಾರೆ. ಅವ್ರಿಗೆ ನೋಟಿಸ್ ಕೊಡ್ತಾರಂತಲ್ಲ DK ಶಿವಕುಮಾರ್ ಅವರು. ಇದೇನಿದು ಪೊಲಿಟಿಕಲ್ ಹೈಡ್ರಾಮಗಳ ಇದು ಏನಂತ ತಗೋಬೇಕು, ಅಥವಾ ಆ ಇಮೋಷನ್ಸ್ ಹಂಗಿದೆ ಅಂತನ? ಇವತ್ತೇನಾಗಿದೆ ಅಂದರೆ ಸುಮ್ಮನೆ ಕೂರಾಗಿಲ್ಲ, ಮೌನ ಸಮ್ಮತಿ ಲಕ್ಷಣ ಹಂಗೆ ಆಗ್ಬಿಡುತ್ತಲ್ಲ. ಈಗ ಹಂಗಾಗಿ ಏನು ಮಾತಾಡ್ತಾ ಇರಬೇಕಲ್ಲ, ಪ್ರಚಾರದಲ್ಲಿ ಇರಬೇಕಲ್ಲ. ಇವತ್ತೇನಾಗ್ತಾ ಇದೆ, ಏನಿದು 2.5 ವರ್ಷ ಏನು ನಮ್ಮ ಪೌರಾಣಿಕ ಸರ್ ಹೇಳ್ದಂಗೆ 2.5 ವರ್ಷ ಏನು ಕಮಿಟ್ಮೆಂಟ್ ಇತ್ತಲ್ಲ, ಅದು ಕಾಲ ಸನ್ನಿಧಾತದಂಗೆ ಸೀನಿಯರ್ ಲೀಡರ್ಗಳು ಇವತ್ತು BR ಪಾಟೀಲ್ ಅವರು 4 ಸತಿ ಶಾಸಕರು, ಅವ್ರಿಗೂ ಒಂದು ಆಸೆ ಇಲ್ಲೋ 4 ಸತಿ ಶಾಸಕರಿಗೆ ನಮ್ಗೆ ಸಚಿವ ಸ್ಥಾನ ಸಿಗ್ಬೇಕಂತ. ಅವ್ರು ಮೂಲತಃ ಗುರುತಿಸ್ಕೋದು ಯಾರ ಜೊತೆ? ಮೂಲತಃ ಸಿದ್ದರಾಮಯ್ಯ ಜೊತೆ ಗುರುತಿಸ್ಕೊಂಡ್ರು. ರಾಜು ಕಾಗೇರು ಕೂಡ ಸೀನಿಯರ್ ಲೀಡ್ರು, ಅವ್ರು ಯಾರ ಜೊತೆ? ಸಿದ್ದರಾಮಯ್ಯ ಜೊತೆ. ಎಲ್ಲ ನೀವು ಕಂಪ್ಲೀಟ್ ಸ್ಟೇಟ್ಮೆಂಟ್ ನೋಡ್ಕೊಂಡ್ ಬರಕ್ ಹೋದ್ರೆ ಎಲ್ಲ ಒಂದು ಬಣ ಬಂದ್ಬಿಟ್ಟು ಸಿದ್ದರಾಮಯ್ಯ ಕಡೆ ಬಣ ಇದೆ. ಈಗ ಹೆಂಗಿದ್ರು ಸಿದ್ದರಾಮಯ್ಯ ಇಳಿಸ್ತಾರೆ ಗ್ಯಾರಂಟಿ. ನಮ್ಮನ್ನೇನಾದ್ರು ಸಚಿವರು ಮಾಡ್ಬೇಕಂದ್ರೆ ನಾವೇನಾದ್ರು ಮಾಡ್ಬೇಕಲ್ಲ, ವಿರೋಧ ಮಾಡ್ಬೇಕಲ್ಲ. ಇಳಿಸ್ತಾರೆ ಅನ್ನೋದ್ರ ಬಗ್ಗೆ ಗೊಂದಲ ಇದೆ ಇನ್ನು. ಅದೇ ಇಳಿಸ್ತಾರೆ. ಅದಕ್ಕೆ ಈಗ ಏನಾಗುತ್ತೆ, ಮೊದಲೇ ಒಂದು ಟುವಲ್ ಹಾಕ್ಬಿಡೋದು. ಈಗ ಏನಾಗ್ಬೇಕಂದ್ರೆ ಮೊದಲೇ ಒಂದು ಅಲ್ಲಿ ನಾವು ಖರ್ಚು ಹಾಕಿಬಿಡೋದು.
ಸೀಟ್ ಖಾಲಿ ಮಾಡ್ಕೊಬೇಕು, ವೇದಿಕೆ ಸಿದ್ಧ ಸಿದ್ಧಕೊಂಡು. Okay, okay. ಹಂಗಾಗಿ ಏನಾಗ್ತಾ ಇದೆ ಇವಾಗ, ಹೆಂಗಿದ್ರು ಸಿದ್ದರಾಮಯ್ಯ ಇಳಿಬೋದು, ಇಳಿದ ಮೇಲೆ ನಮ್ಮ ಒಂದು ಸಚಿವ ಸ್ಥಾನ ಬದಲಾಗಬೇಕಲ್ಲ. ಸೊ ನಾವು ಈಗಾಗಲೇ ರೆಬಲ್ ಆಗಿದ್ದೀವಿ ಅಂತೇಳಿ ಸಿದ್ದರಾಮಯ್ಯ ಪಕ್ಷದಿಂದನೇ ಗುರುತಿಸ್ಕೊಂಬಿಡೋಣ, ಬಣದಿಂದನೇ ಗುರುತಿಸ್ಕೋಣ ಅಂತೇಳಿ ಒಂದು ಒಳ್ಳೆ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡಿಬಿಟ್ರು ಅಂತ ಅನ್ನಿಸ್ತಾ ಇದೆ ಇವತ್ತು ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ. ಯಾಕಂದ್ರೆ ಬಿ ಆರ್ ಪಾಟೀಲ್ ಸ್ಟೇಟ್ಮೆಂಟ್ ಸ್ಟ್ಯಾಂಡ್ ಬೈ, ನಾನು ಹೇಳಿದ್ದೆ ಸತ್ಯ ಅಂತಾರೆ. ರಾಜು ಕಾಗೆಯವರು ಅವ್ರ ಮಾತ್ರ ನಂದೇ ಒತ್ತು ಅಂತಾರೆ. ಆಮೇಲೆ ಇಲ್ಲಿ ಕೆ ಎನ್ ರಾಜು ಹೇಳ್ತಾರೆ ಮಹಾ ಕ್ರಾಂತಿ ನಡೆದೋಗುತ್ತೆ. ಹಂಗಾದ್ರೆ ನಾನು ಕೇಳ್ತೀನಿ, ಈಗ ಸಿದ್ದರಾಮಯ್ಯನವರು ಮಾತು ಹೇಳ್ತಾರೆ ಹೈಕಮಾಂಡ್ ಅಂತಿಮ, ಶಾಸಕರ ನಿರ್ಧಾರಗಳು ಅಂತಿಮ ಅಂತ ಆಗಾಗ ಬಂದು ಹೇಳ್ತಾರಲ್ವಾ. ಅದಕ್ಕೆ ನಾನು ಕೇಳೋದು, ಶಾಸಕರ ಅಭಿಪ್ರಾಯ ಅನ್ನೋದೇ ಅಂತಿಮ ಆಗಿದ್ದರೆ, ಈಗ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅನ್ನೋದಾಗಿದ್ದರೆ, ಈ ಜಾತಿ ಗಣತಿ ವಿಚಾರದಲ್ಲಿ 162 ಕೋಟಿ ಖರ್ಚು ಮಾಡಿಬಿಟ್ಟು ಜಾತಿ ಗಣತಿ ಮಾಡಿದ್ದಾರೆ, ಅದನ್ನು ಮತ್ತೊಂದು ಸತಿ ಮಾಡಬೇಕು ಅನ್ನುವಂಥ ನಿರ್ಧಾರ ಸಿದ್ದರಾಮಯ್ಯನವ್ರಿಗೆ ಹಿನ್ನಡೆ ಅಂತ ಅನ್ಕೋಬೋದಾ ನಾವು? ಡಿ ಕೆ ಶಿವಕುಮಾರ್ ಅವರು ಅಂದ್ಕೊಂಡಿದ್ದು ಆಯ್ತು ಅಂತ ಅನ್ಕೋಬೇಕಾ? ಸತ್ಯವಾದ ಮಾತದು. ಯಾಕಂದ್ರೆ ಅವರು ಇಲ್ಲಿ ಹೇಳೋಕ್ಕಾಗಲಿಲ್ಲ, ಅದನ್ನ ಡೆಲ್ಲಿಯಲ್ಲಿ ಹೋಗಿ ಇಳಿಸ್ತಾರೆ. ಡೆಲ್ಲಿಯಲ್ಲಿ ಇಳಿಸಿ ಡೆಲ್ಲಿಯಲ್ಲಿ ಮುಖಾಂತರ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಈಗ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಈ ವಿಚಾರದಲ್ಲಿ ಅಂದರೆ, ಇವತ್ತು ಇವರು ಮಾಡಕ್ಕೆ ಹೊರಟಿದ್ದಾರಲ್ಲ, ಇವತ್ತು ಸುರ್ಜಿವಾಲ ಬಂದಿರೋ ಮುಖ್ಯ ಉದ್ದೇಶ, ಈ ಸುರ್ಜಿವಾಲ ಅವರು ಕೇಳ್ತಾರ ಪ್ರಶ್ನೆಗಳು ಮತ್ತು ನಾನು ಕೇಂದ್ರ ಸರ್ಕಾರದಿಂದ ಕೇಳಿ ಬಂದಂಥ ಮಾಹಿತಿಗಳು ತಗೊಳಕ್ಕೆ ಹೋದರೆ, ಶಾಸಕರನ್ನ ಕರೆದು 2 ನಿಮಿಷ ಮಾತಾಡಿಸ್ತಾವ್ರೆ ಏನೋ ವಿಚಾರ. ಈ ಶಾಸಕರ ಕ್ಷೇತ್ರದ ಅರಿವು ಇವ್ರಿಗೆ ಏನಿದೆ ಅನ್ನೋದು ಪ್ರಶ್ನೆ. ಅವ್ರ ಜೊತೆ ಈಗ ಅವ್ರು ಬಂದು ಭಾಷೆ ಗೊತ್ತಿಲ್ಲ, ಕನ್ನಡ ಭಾಷೆ ಗೊತ್ತಿಲ್ಲ, ಕನ್ನಡ ಪೇಪರ್ ಓದಕ್ ಬರಲ್ಲ, ಅವರು ಹಿಂದಿಯಿಂದ ಬಂದು ಕೂತ್ಕೊಂಡು ಇಲ್ಲಿ ಮಾತಾಡ್ತಾರೆ. ಮೊದಲಾಗಿ ನಮ್ಮ ಶಾಸಕರಿಗೆ ಕನ್ನಡ ಒಂದು ಬರುತ್ತೆ ಸ್ವತಂತ್ರವಾಗಿ, ಹಿಂದಿ ಬರುತ್ತೋ ಬರಲ್ಲ ಗೊತ್ತಿಲ್ಲ, ಇಂಗ್ಲಿಷ್ ಬರುತ್ತೋ ಬರಲ್ಲ ಗೊತ್ತಿಲ್ಲ. ಆದರೆ ಅವ್ರನ್ನ ಒಬ್ಬೊಬ್ಬರನ್ನೇ ಸೂಕ್ಷ್ಮ ಕರೆದು ಮಾತಾಡ್ತಾ ಇದ್ದಾರೆ ಅಂದ್ರೆ ಕೇಳ್ತಾರೆ. ಕ್ಷೇತ್ರಕ್ಕೆ ಅನುದಾನ ಎಷ್ಟು ಬಂದಿದೆ, ಎಷ್ಟು ಹೋಗಿಲ್ಲ, ಏನು ಎತ್ತ ಅಂತ ಆ ಅಥಾರಿಟಿ ಏನಲ್ಲ ಅವರು. ಅಲ್ಲ, ಅಥಾರಿಟಿ ಅಲ್ಲ, ಆ ಕ್ಷೇತ್ರ ಬಗ್ಗೆ ಅರಿವೇ ಇಲ್ಲ. ಆ ಕ್ಷೇತ್ರದಲ್ಲಿ ಎಷ್ಟು ವೋಟಿಂಗ್ ಇದೆ, ಏನಾಗ್ತಿದೆ, ಏನ್ ಡೆವಲಪ್ಮೆಂಟ್ ಏನ್ ಗೊತ್ತಿದೆ ಅವ್ರಿಗೆ? ಈ ಕೋಲಾರದಲ್ಲಿ ಒಂದು ಕ್ಷೇತ್ರ ಬರುತ್ತೆ, ಎಲ್ಲಿ ಬರುತ್ತೆ ಕೋಲಾರ, ಎಲ್ಲಿ ಬರುತ್ತೆ? ಬಿಡದಿ ಎಲ್ಲಿ ಬರುತ್ತೆ, ತುಮಕೂರು ಎಲ್ಲಿ ಬರುತ್ತೆ? ಸೊ ಹಂಗ ಡಿಸ್ಟ್ರಿಕ್ಟ್ ಲೆವೆಲ್ ಹೇಳಕ್ ಹೋದ್ರೆ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ಇವರು ಕ್ಷೇತ್ರ ಲೆವೆಲ್ ಹೇಳಕ್ ಹೋದ್ರೆ ಎಲ್ಲಿ ಬರುತ್ತೆ? ಇಲ್ಲಿ ಪ್ರಶ್ನೆ ಕಾಡ್ತಾ ಇರೋದು ಏನು ಅಂತಂದ್ರೆ, ಅವ್ರನ್ನ ಕರೆದು ವೈಯಕ್ತಿಕ ಕರೆದು ನೆಕ್ಸ್ಟ್ ಇಷ್ಟು ದಿವಸ ಒಂದು ಸಿದ್ದರಾಮಯ್ಯ ಅವರ ಬಣದಲ್ಲಿ ಇತ್ತು ಸಚಿವ ಸ್ಥಾನ, ಮೇಜರ್ ಏನು ಆಪರೇಷನ್ ಇತ್ತಲ್ಲ, ಸಚಿವರು ಇದ್ರಲ್ಲ, ಅದು ಸಿದ್ದರಾಮಯ್ಯ ಅವರ ಒಂದು ಬಣದಲ್ಲೇ ಗುರುತಿಸ್ಕೊಂಡಿದ್ರು. ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅದು ಯಾರು ತರಬಹುದು, ಯಾರ ಬಗ್ಗೆ ಇವರು ಒಂದು ವಿಚಾರವಾಗಿ ಹೇಳ್ತಾರೆ. ಇವ್ರು ನೆಕ್ಸ್ಟ್ ಒಂದು ಹೊಸ ಟೀಮ್ ಕಟ್ಬೇಕಲ್ಲ, ಈಗ ನೆಕ್ಸ್ಟ್ ಪಕ್ಷ ತರಬೇಕಲ್ಲ, ಇವರು ಪಕ್ಷ ತರಬೇಕಾದ್ರೆ ಒಂದು ಹೊಸ ಟೀಮ್ ಒಂದು ರೆಡಿ ಮಾಡ್ಬೇಕಲ್ಲ. ಆ ರೀತಿಯಾಗಿ ಇವಾಗ ಈ ಎಲ್ಲಾ ಶಾಸಕರನ್ನು ಒಂದು ಇಂಟರ್ವ್ಯೂ ಮಾಡ್ತಾ ಇರೋದು. ನಿಮಗೆ ಯಾವ ಸಚಿವರು ಸಹಕಾರ ಕೊಟ್ಟರು, ಅಭಿಪ್ರಾಯ ಸಂಗ್ರಹ, ನಿಮಗೆ ಯಾವ ಸಚಿವರು ನಿಮಗನ್ನ ಸ್ಪಂದಿಸಿದ್ದಾರೆ, ಯಾವ ಸಚಿವರಿಂದ ನೀವು ದೂರ ಇದ್ದೀರಿ ಅಂತ ಸಚಿವರ ಮಾಹಿತಿ ಮೊದಲು. ಅಂದ್ರೆ ಇವಾಗ ಎಕ್ಸಾಂಪಲ್ ತಗೊಂಬೋದು, ಈಗ ಬಿ ಆರ್ ಪಾಟೀಲ್ ಅವ್ರದ್ದು ಈಗ ಲೇಟೆಸ್ಟ್ ನ್ಯೂಸ್ ಓಡ್ತಾ ಇರೋದು, ಈ ರಾಜ್ಯದಲ್ಲಿ ಮಾಡಿದಂಥ ಭ್ರಷ್ಟಾಚಾರದ ಜಮೀರ್ ಬಗ್ಗೆ ಹೇಳಿರೋಂಥದ್ದು. ಜಮೀರ್ ನೇರವಾಗಿ ಹೇಳ್ತಾರೆ, ಏನಂತ ಹೇಳ್ತಾರೆ, ನನಗೆ ಇಷ್ಟ ಬಂದ್ರೆ ಕೊಡ್ತೀನಿ, ನಾನು ಇಷ್ಟ ಬಂದ್ರೆ ನಾನು ಹಂಚ್ತೀನಿ, CM ಹೇಳ್ದವ್ರಿಗೆ ಹಂಚ್ತೀನಿ, ಎಲ್ಲ ನನ್ನ ಇಷ್ಟ ನಡೆಯೋದು ಅಂತೇಳಿ ಇವ್ರು ಕೂಡ ಶಾಸಕರು ಕೂಡ ಪತ್ರಗಳನ್ನ ತಿರಸ್ಕಾರ ಮಾಡ್ತಾರೆ, ಕಸದ ಬುಡ್ಡಿಗೆ ಹಾಕ್ತಾರೆ. ಅಲ್ಲಿನ ಕ್ಷೇತ್ರದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಬಂದು ಒಂದು ಪತ್ರ ಕೊಟ್ಟರೆ ಆ ಪತ್ರಿಕೆ ಅವ್ರು ಹಂಚಿಕೆ ಕೊಡ್ತಾರೆ. ಅಂದ್ರೆ ಶಾಸಕರನ್ನ ದೂರ ಇಟ್ಬಿಟ್ಟಿದ್ದಾರೆ. ಅದನ್ನ ವೆರಿ ಕ್ಲಿಯರ್ ಆಗಿ ಸಚಿವರು ಹೋಗಿ ಸುದ್ದಿವಾಲ ಹತ್ರ ಹೇಳಿದ್ದಾರೆ, ಏನು ಶಾಸಕರು ಹೋಗಿ ಈ ತರ ಈ ಹಂಚಿಕೆ ಹಿಂಗಾಗಿದೆ, ನಮಗೆ ಹಿಂಗೆ ಅನ್ಯಾಯ ಆಗಿದೆ ಅಂತ ಹೇಳೋ. ಎರಡನೇ ವಿಚಾರದಾಗ ಹೇಳ್ಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅವರು ಸೀನಿಯರ್ PWD ಮಿನಿಸ್ಟ್ರು, ಇವತ್ತು PWD ಮಿನಿಸ್ಟರ್ ಏನು ಕೆಲಸ ತಗೊಳಕ್ ಆಗ್ತಲ್ಲ ಶಾಸಕರು. ಇವ್ರು ಹೋಗಿ ಏನಂತ ಕೇಳ್ತಾರೆ ಅವ್ರ ಹತ್ರ, ಇವ್ರು ಅವ್ರ ಕೈಗೆ ಸಿಗದೇ ಇಲ್ಲ, ಅವ್ರ ಫೋನ್ ಎತ್ತದೇ ಇಲ್ಲ, ಆಮೇಲೆ ಅಭಿವೃದ್ಧಿ ಬಗ್ಗೆ ಮಾತಾಡಕ್ ಅವ್ರ ಕೈ ಸಿಗದೇ ಇಲ್ಲಲ್ಲ. ಅವರು ಶಾಸಕರಿಂದ ದೂರ ಉಳಿದಿದ್ದಾರೆ. ಈಗ ಅವರು ಕೂಡ ಏನಂತ ಅವ್ರು ಯಾವ ಮೈಂಡ್ ಸೆಟ್ ಹೇಳಿದ್ದಾರೆ, ಇವತ್ತು ನಾಳೆ ನನಗೆ ಅಧ್ಯಕ್ಷ ಸ್ಥಾನ ಕೊಡ್ತಾರಾ, KPCC ಅಧ್ಯಕ್ಷನ ಕೊಟ್ರೆ ನಾನು ಸಚಿವನಾಗಿ KPCC ಅಧ್ಯಕ್ಷನ ಮುಂದರ್ಸ್ಕೊಂಡಾಗ ಸಾಮರ್ಥ್ಯ ನನಗಿದೆ ಅಂತ ಈಗಾಗಲೇ ಒಂದ್ಸತಿ ಮಾಧ್ಯಮದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರಿಗೂ ಒಂದ್ ಕಡೆ ಮನಸ್ತಾಪ ಇದೆ. ಇವತ್ತು ಬೆಂಗಳೂರು ಅಭಿವೃದ್ಧಿ ನಗರ ಸಚಿವರು DCM ಅವರು ಇವತ್ತು ಬೆಂಗಳೂರಲ್ಲಿ ಎಲ್ಲಾ ಶಾಸಕರು ಕೂಡ ಮನ ನೊಂದಿದ್ದಾರೆ. ಯಾಕಂದ್ರೆ ಎಲ್ಲಾ ಚರಂಡಿಗಳು ಇವತ್ತು ಗುಂಡಿಗಳು, ರಸ್ತೆ ಗುಂಡಿಗಳು ಹಾಳು ಬಿದ್ದಿದ್ದಾವೆ. ಇವತ್ತು ಮಳೆ ಬಂದ್ರೆ ನೀರುಗಳು ಹೋಗ್ತಾ ಇಲ್ಲ, ಸ್ಯಾನಿಟರಿ ಡ್ರೈನ್ ಬ್ಲಾಕ್ ಆಗ್ತಾ ಇದಾವೆ. ಇವತ್ತು ನಗರಾಭಿವೃದ್ಧಿ ಸಚಿವರಿತ್ರ ಹೋಗಿ ಅನುದಾನ ತರಕ್ಕಾಗುತ್ತಾ, ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕಾಗುತ್ತಾ? DCM ಮುಂದೆ ಕುತ್ಕೊಂಡು ಏನಾದ್ರು ನಮ್ಗೆ ಅನುದಾನ ಕೊಡಿ ಅಂತ ಬೆಂಗಳೂರಲ್ಲಿ ಶಾಸಕರು ಮಾತಾಡಕ್ಕಾಗುತ್ತಾ? ಅವರು ಶಾಸಕರಿಂದ ದೂರ ಉಳಿದಿದ್ದಾರೆ. ಅದೇ ರೀತಿ ಪ್ರಿಯಾಂಕಾ ಖರ್ಗೆ ಅವರು ಯಾವ ರೀತಿ ಇದ್ದಾರೆ, ಇವತ್ತು ಹೈಕಮಾಂಡ್ ಅವ್ರ ಕೈಯಲ್ಲಿದೆ. ಪ್ರಿಯಾಂಕಾ ಖರ್ಗೆ ಕ್ವಶನ್ ಮಾಡೋ ಶಕ್ತಿ ಇದೆಯಾ ಶಾಸಕರಿಗೆ? ಇವತ್ತು RDPR ಇರ್ಬೋದು, IT ಇರ್ಬೋದು, BT ಇರ್ಬೋದು, ಇಷ್ಟೆಲ್ಲ ಖಾತೆ ಹೊಂದಿರೋ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಹೋಗಿ ಏನಾದ್ರು ಅನುದಾನ ಕೊಡಿ, ಗ್ರಾಮಾಭಿವೃದ್ಧಿಗೆ ಏನಾದ್ರು ಕೊಡಿ ಅಂತ ಕೇಳಿದ್ರೆ ಕೂಡಲೇ ಪಾಯಿಂಟ್ ಔಟ್ ಆಗ್ತಾರೆ. ನೀನು ನನ್ನ ಮುಂದೆ ಬಂದು ಮಾತಾಡೋಷ್ಟು ಧೈರ್ಯವಂತ, ನಿನಗೆ ನಾನು ನೆಕ್ಸ್ಟ್ ಟಿಕೆಟ್ ಕೊಡಲ್ಲ ಅನ್ನೋ ಹೆದರಿಕೆ ಇರಿಸಬಹುದು. ಹಾಗಾಗಿ ಶಾಸಕರು ಇಂಥ ಮಹಾನಾಯಕರಿಂದ ದೂರ ಉಳಿದಿದ್ದಾರೆ. ಅದೇ ರೀತಿ ದಿನೇಶ್ ಗುಂಡೂರಾವ್ ಬಗ್ಗೆ ತಗೊಳ್ಳಿ, ಇವತ್ತು ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ಶರತ್ ಅವರೇ. ಮುಗಿಸ್ಬಿಡ್ತೀನಿ. ದಿನೇಶ್ ಗುಂಡೂರಾವ್ ಬಗ್ಗೆ ತಗೊಳ್ಳಿ. ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು. ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಕ್ಷೇತ್ರದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ವೈದ್ಯರೇ ಇಲ್ಲ, ಡಾಕ್ಟರ್ಗಳೇ ಇಲ್ಲ.
ಡಾಕ್ಟರ್ಗಳು ಬೇಕು ಆಸ್ಪತ್ರೆಗಳಲ್ಲಿ, ಅಲ್ಲಿನ ಕ್ಷೇತ್ರ ಜನಕ್ಕೆ ಅಲ್ಲಿ ಆರೋಗ್ಯ ಕಾಪಾಡ್ಕೊಬೇಕಾದ್ರೆ ಡಾಕ್ಟರ್ ಬೇಕು. ಡಾಕ್ಟರ್ಗಳಿಲ್ಲ. ಕೇಳೋಕೆ ಹೋದ್ರೆ ಏನು ಹೇಳ್ತಾರೆ ಅವರು, ಜನದಿಂದ ದೂರ, ಶಾಸಕರಿಗೆ ದೂರ, ಆಮೇಲೆ ಅಪಾಯಿಂಟ್ಮೆಂಟೇ ಕೊಡಲ್ಲ, ಮನೆ ಮುಂದೆ ಕಾಯ್ದ್ರು ಸಿಗಲ್ಲ, ವಿಧಾನಸೌಧಕ್ಕೆ ಹೋದ್ರು ಸಿಗಲ್ಲ, ಈ ತರ ಶಾಸಕರಿಂದ ಡಿಸ್ಟೆನ್ಸ್ ಮಾಡ್ಕೊಂಡು ಹೋಗ್ತಾ ಇರೋದ ಕಂಪ್ಲೀಟ್ ಸುರ್ಜೇವಾಲಾ ಅವ್ರಿಗೆ ಹೇಳ್ತಾ ಇದ್ದಾರೆ. ಸುರ್ಜೇವಾಲಾ ಮೈಂಡ್ ಸೆಟ್ ಅಲ್ಲಿ ಏನಿದೆ, ನೆಕ್ಸ್ಟ್ ನಾವೇನಾದ್ರು ಡಿ ಕೆ ಶಿವಕುಮಾರ್ ಏನಂತಂದ್ರೆ ನಾವು ಇಲ್ಲಿ ಹೊಸ ಮಕ್ಕಳು ಹೆಂಗ್ ತರಬೇಕು, ಯಾರನ್ನ ಸಚಿವರು ಮಾಡಬೇಕು, ಸಚಿವರು ಮಾಡಿ ಡಿ ಕೆ ಶಿವಕುಮಾರ್ಗೆ ಹೆಂಗೆ ಬಲಿಷ್ಠ ಮಾಡಬೇಕು, ಆ ರೀತಿ ಒಂದು ಕಂಟೆಂಟ್ ಇದು. ಯಾಕಂದ್ರೆ ನನಗೆ ಸ್ವಲ್ಪ ಬಲ್ಲ ಮೂಲಗಳು ಅಂದ್ರೆ ಕೇಂದ್ರ ಸರ್ಕಾರದಿಂದ ಬಂದಿರೋಂಥ ಮಾಹಿತಿ ಪ್ರಕಾರ ಹೇಳ್ತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ DCM ಆದ್ರೆ ಅವ್ರಿಗೊಂದು ಸಚಿವ ಸ್ಥಾನ, ಒಂದು ಬಣ ಬೇಕು. ಆ ಬಣಕ್ಕೆ ಯಾರ್ಯಾರನ್ನ ಫಿಲ್ಟರ್ ಮಾಡ್ಬೇಕು, ಇಲ್ಲಿ ಯಾರ್ಯಾರನ್ನ ತೆಗಿಬೇಕು ಅನ್ನೋದು ಒಂದು ಸ್ಕೀಮ್ ಅಲ್ಲಿ ಕ್ಲೀನ್ ಪ್ರೀ ಪ್ಲಾನ್ ಮಾಡ್ಕೊಂಡ್ಬಂದು ಸುರ್ಜೇವಾಲಾ ಅವರು ನಿಮಗೆ ಯಾವ ಶಾಸಕರು ಸಚಿವರು ಮಾಡಿದ್ರೆ ನಿಮಗೆ ಸಪೋರ್ಟ್ ಮಾಡ್ತಾರೆ. ಈಗಾಗಲೇ ಆಗಿರೋ ಎಕ್ಸಾಮಿಗೆ ಕರೆಕ್ಷನ್ ಮಾಡಕ್ ಬಂದಿದ್ದಾರೆ. ಅಂದ್ರೆ ಇವತ್ತು ಸಚಿವರು ವಿಫಲ ನಾಗೇಂದ್ರ ಅವರೇ, ಓಕೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದಾಗಲೇ 4 ದಿವಸ ಸುಮ್ಮನಿದ್ದು ಮಾತಾಡಿದವರು ಇವರೆಲ್ಲ ರಾಜ್ಯ ಕಾಂಗ್ರೆಸ್ ನಾಯಕರು. ಎಲ್ಲಿ ಶಿಸ್ತು ಕಂಡು ಬರ್ತಾ ಇಲ್ಲ. ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದ್ಬಿಟ್ಟು 1 to 1 ಮಾತಾಡಿದ ತಕ್ಷಣ ಎಲ್ಲ ಬಹಿರಂಗ ಹೇಳಿಕೆ ಸ್ಟಾಪ್ ಮಾಡಿಬಿಡ್ತಾರಾ? ಇವರಲ್ಲಿ ಯಾವುದೇ ರೀತಿಯಾಗಿ ಅದು ಸಾಧ್ಯನೇ ಇಲ್ಲ. ಅಲ್ಲ, ಮತ್ತೆ ಇವ್ರು ಫೋಕಸ್ ಮಾಡಬೇಕಾಗಿದ್ದು ಏನಕ್ಕೆ? ಫೋಕಸ್ ನೋಡಿ, ಇವರು ಫೋಕಸ್ ಮಾಡ್ತಿರ್ತಕ್ಕಂಥದ್ದು ನಾನು ಮುಂಚೆ ಹೇಳ್ದಂಗೆ ನೋಡಿ, ಇಲ್ಲಿ ಸುರ್ಜೇವಾಲಾ ಅವರು ಶಾಸಕರನ್ನ ಒಂದ್ಸಲ ಕರೀತಾರೆ, ಕಂಪ್ಲೇಂಟ್ ಯಾರ ಮೇಲಿದೆ ಅಂತ ಹೇಳ್ತಾರೆ. ಈಗ ರಾಜೀವ್ ಕಾಗೆ ಅವರು BR ಪಾಟೀಲ್ ಅವರು ಜಮೀರ್ ಅಹಮದ್ ಮೇಲೆ ಒಂದು ಆರೋಪವನ್ನು ಮಾಡಿದ್ರು. ನೋಡಪ್ಪ, ನಿಮ್ಮ ಮೇಲೆ ಹಿಂಗೆ ಸಮಸ್ಯೆ ಇದೆ, ನಿನ್ನ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಅಂತ ಹೇಳಿರ್ಬೋದು. ಆ ರೀತಿಯಾದ ಬ್ಲಾಕ್ ಮೇಲ್ ಮಾಡಿರ್ಬೋದು ಸುರ್ಜೇವಾಲಾ ಅವರು. ಯಾಕೆ ಅಂತಂದ್ರೆ ಮೇಲ್ನೋಟಕ್ಕೆ ಹಾಗೆ ಅನಿಸ್ತಾ ಇದೆ, ಆಗಿರ್ಬೋದು. ನೋಡಿ, ಒಂದ್ಸಲ BR ಪಾಟೀಲ್ ಅವರ ಆಡಿಯೋ ರಿಲೀಸ್ ಆಯ್ತು, ವಸತಿ ಸಚಿವರ ಒಂದು ಖಾತೆಗೆ ಸಂಬಂಧಪಟ್ಟ ಸಾಕಷ್ಟು ಹಣಗಳನ್ನ ತಗೊಂಡು ಅವರೇ ಹೇಳಿಕೆ ಕೊಡ್ತಾರೆ. ನನ್ನ ಕ್ಷೇತ್ರದಲ್ಲಿ ನನಗೆ ಅನುದಾನ ಎಷ್ಟು ಬಿಡುಗಡೆ ಆಗಿದೆ ಅಂತ ಅದು ಗೊತ್ತಾಗ್ತಾ ಇಲ್ಲ ಅಂತೇಳಿ ಅವರೇ ಓಪನ್ ಸ್ಟೇಟ್ಮೆಂಟ್ ನಿಮ್ಮ ಮಾಧ್ಯಮದಲ್ಲೂ ಸಹಿತ ಅದು ಬಿತ್ತರ ಆಗಿದೆ, ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಅಂದಾಗ ನಂತರದಲ್ಲಿ ಸುರ್ಜೇವಾಲಾ ಅವರು ಬರ್ತಾರೆ, ಇವ್ರ ಹತ್ರ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ಕೊಳ್ತಾರೆ, ಆಮೇಲೆ ಜಮೀರ್ ಅವ್ರನ್ನ ಕರೀತಾರೆ. ಅಂದ್ರೆ ಇಲ್ಲಿ ಎಲ್ಲೋ ರಾಂಗ್ ಕನೆಕ್ಷನ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನೋಡ್ರಿ ಜಮೀರ್ ಅವರೇ, ನೀವೇನೋ ಒಂದು ಸಮಸ್ಯೆ ಆಗಿದೆ ನಿಮ್ಮಲ್ಲಿ ಅಂತೇಳಿ, ಅದೇ ಹೇಳ್ದಲ್ಲ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡನ್ನೂ ನಡೆಸ್ಕೊಂಡು ಹೋಗ್ಲಿಕ್ಕೆ ಇವತ್ತಿನ ದಿವಸ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಹಿಂದೆ ವೇಣುಗೋಪಾಲ್ ಅವರು ಬಂದು ಸ್ವಾಮಿ ಕಾರ್ಯ ಸ್ವಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ರು, ಕಪ್ಪವನ್ನ ತಗೊಂಡೋಗಿ ಕೊಡ್ತಾ ಇದ್ರು. ಇವಾಗ ಇವ್ರಿಗೆ ವಹಿಸಿದ್ದಾರೆ ಕಾಣುತ್ತೆ. ಹಾಗಾಗಿ ಇವ್ರಿಗೆ ಕಪ್ಪವನ್ನ, ಇವರಿಗೆ ಜನರ ಅಭಿವೃದ್ಧಿ ಒಂದೇ ಒಂದು ಬೇಕಾಗಿಲ್ಲ. ಚೆನ್ನಾಗಿ ಸರಿಯಾಗಿ ದಾಖಲೆ ಇಟ್ಕೊಂಡು ಮಾಡ್ಬೇಕು. ನೋಡಿ, ಅಸಮಾಧಾನ ಯಾರು ಕಪ್ಪ ಕೊಡ್ತಾರೆ, ತಗೊಂಡೋಗಿ ಕಲೆಕ್ಷನ್ ಮಾಡಕ್ ಸಾಧ್ಯ? ಪರಮೇಶ್ವರ್ ಅವರು ಓಪನ್ ಸ್ಟೇಟ್ಮೆಂಟ್ ಆಗಿ ಹೇಳಿದ್ದಾರೆ, ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯಾಗಿ ಹಣ ಇಲ್ಲ ಅಂತ ಹೇಳಿ ಹೇಳಿಕೆ ಅವರೇ ಕೊಡ್ತಾ ಇದಾರಲ್ವಾ. ಅಲ್ಲ, ಈಗ 4 ಜನ ಚೆನ್ನಾಗಿದ್ದಾರೆ, ನಿನ್ನ ಇಲಾಖೆ ಲಿಸ್ಟ್ ಬಂತು, ನನ್ನ ಇಲಾಖೆ ಲಿಸ್ಟ್ ಬಂತು, ಕಳಿಸೋಣ ಅಂತ ಕಳಿಸಬಹುದಪ್ಪ. ಇಲ್ಲಿ ನೋಡಿ, ಭ್ರಷ್ಟಾಚಾರದ ಪರಾಕಾಷ್ಠೆ ಮತ್ತೆ ಪರಮಾವಧಿ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ, ಇಲ್ಲೂ ಸಹಿತ ಭ್ರಷ್ಟಾಚಾರ DCM ಆಗಿರ್ಬೋದು, CM ಅವರು ನೇರವಾಗಿ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಕೇಂದ್ರ ಸುರ್ಜೇವಾಲಾ ಅವರು ಇವರ ಕಾಂಗ್ರೆಸ್ಸಿನ ಹೈಕಮಾಂಡ್ ಸಹಿತ ಈ ಭ್ರಷ್ಟಾಚಾರದಲ್ಲಿ ಪಾಲನ್ನ ಕೇಳಲಿಕ್ಕೆ ಬಂದಿದ್ದಾರೆ ಇವರು, ವಿನಃ ಯಾವುದೇ ರೀತಿಯಾಗಿ ತ್ಯಾಪೆ ಹಚ್ಚೋದಾಗ್ಲಿ, ಯಾವುದೇ ಆ ರೀತಿ ಮಾಡೋದಾಗಿದ್ದಿದ್ರೆ ಹಾಗಾದ್ರೆ CM ಇವರು ಮೀಟಿಂಗ್ ತಗೊಳ್ಳಂತ ಸಂದರ್ಭದಲ್ಲಿ CM ಅವರು ಯಾಕೆ ಪ್ರವಾಸದಲ್ಲಿ ಇರ್ತಾ ಇದ್ರು, ಇವರು DCM ಅವರು ಯಾಕೆ ಪ್ರವಾಸದಲ್ಲಿ ಇರ್ತಾ ಇದ್ರು ಹೇಳಿ ಅಲ್ವಾ? ಇದು ಪ್ರತಿಯೊಂದನ್ನು ಭ್ರಷ್ಟಾಚಾರಕ್ಕೋಸ್ಕರ ಇವರು ಬಂದಿರತಕ್ಕಂಥದ್ದು ನಮ್ಮ ಕರ್ನಾಟಕಕ್ಕೆ. ಸುರ್ಜೇವಾಲಾ ಅವರು ಯಾವುದೇ ರೀತಿಯಾಗಿ ತ್ಯಾಪೆ ಹಚ್ಚಕ್ಕೋಸ್ಕರ ಅಲ್ಲ, ಯಾವುದೇ ರೀತಿಯಾಗಿ ಇಲ್ಲಿ ಸಮಾಧಾನ ಪಡಿಸ್ಲಿಕ್ಕೋಸ್ಕರ ಅಲ್ಲ, ಇವರ ಕಿತ್ತಾಟಕ್ಕೋಸ್ಕರ ಜನರು ಇವತ್ತು ಬೀದಿಯಲ್ಲಿ ಬೀಳ್ತಾ ಇದ್ದಾರೆ. ಬಡವರಾಗಿರ್ಬೋದು, ಜನರಿಗೋಸ್ಕರ ಇವರು ಬಂದಂತ ಸರ್ಕಾರ ಇವತ್ತಿನ ದಿವಸ 1 ಕಿಲೋಮೀಟರ್ ರೋಡ್ ಅನ್ನ ಮಾಡೋ ಯೋಗ್ಯತೆ ಇಲ್ಲ, ಒಂದು ಗುಂಡಿಯನ್ನ ಮುಚ್ಚೋ ಯೋಗ್ಯತೆ ಇಲ್ಲ. ಇವರಿಗೆ ಯಾವುದೇ ರೀತಿಯಾಗಿ ಒಂದು ಮಾನ ಮರ್ಯಾದೆಗಳೇ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಜನರ ಕಷ್ಟಗಳನ್ನ, ಸಮಸ್ಯೆಗಳನ್ನ ಆರಿಸ್ಲಿಕ್ಕೆ ಯಾರಿಗೆ ಬರ್ತಾರೆ? ಇಂತಹ ಸಂದರ್ಭದಲ್ಲಿ ನಾವು ವಿರೋಧ ಪಕ್ಷವಾಗಿ ನಾವು ಹೋರಾಟ ಮಾಡಿದ್ರೆ ನಮ್ಮನ್ನೂ ಸಹಿತ ತಡೆಯುವಂತ ಪ್ರಯತ್ನ ಮಾಡ್ತಾರೆ, ಕೇಸ್ ಹಾಕೋ ಪ್ರಯತ್ನ ಮಾಡ್ತಾರೆ, ಜೈಲಿಗೆ ಹಾಕೋ ಕೆಲಸಗಳನ್ನ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದೇವೆ. ಅಂದ್ರೆ ಇವ್ರಿಗೆ ಯಾವುದೇ ರೀತಿ ಅಭಿವೃದ್ಧಿ ಬೇಕಾಗಿಲ್ಲ. ಅವ್ರವ್ರ ಪಟಾಲಂಗಳು, ಅವ್ರವ್ರ ಸಚಿವರುಗಳು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪರಿಸ್ಥಿತಿಗಳು ಒಂದೇ ರೀತಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈಟ್. ಪುರಾಣಿಕ್ ಸರ್, ನೀವು ಹೇಳಬೇಕು, ಜನರನ್ನ ಗೊಂದಲದಲ್ಲಿಡೋದ್ರಲ್ಲಿ ಯಾವುದೇ ರೀತಿಯ ಅರ್ಥ ಇಲ್ಲ ಸರ್. ಹಂಗಾಗಿ ನಾನು ಕೇಳೋದು, ಅಂಥ ಒಪ್ಪಂದ ಆಯಿತು ಅನ್ನೋದಾದ್ರೆ
ಕಾಂಗ್ರೆಸ್ನ ಕೆಲ ವಕ್ತಾರರು ಕೂಡ ಇದ್ರ ಬಗ್ಗೆ ಹಲವು ಸಲ ಪ್ರಸ್ತಾಪ ಮಾಡಿದ್ದಾರೆ. ಹೌದು, ಅವತ್ತೊಂದು ಒಪ್ಪಂದ ಆಗಿದೆ, ಅದು 3 ಜನಕ್ಕೆ ಮಾತ್ರ ಗೊತ್ತು, 2.5 ಅನ್ನುವಂಥ ಒಪ್ಪಂದ ಇಂಥದ್ದಿತ್ತು ಅನ್ನೋದಾದರೆ ಅದೊಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಡೋದಪ್ಪ. ಈಗ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ಪಕ್ಷದ ಬೆಳವಣಿಗೆಯ ದೃಷ್ಟಿಯಿಂದ ನೋಡಿ, ಈ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವರು ಇರ್ತಾರೆ, ಮುಂದಿನ ಕಾಲಘಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ನೀವು ಕೊಟ್ಟಿರುವಂಥ ವಿಶ್ವಾಸಕ್ಕೆ, ನೀವು ಕೊಟ್ಟಂಥ ದೊಡ್ಡ ಮ್ಯಾಂಡೇಟ್ಗೆ ನಿಮ್ಮ ಸೇವೆ ಮಾಡೋದಕ್ಕೆ ನಾವು ಸದಾ ಸಿದ್ಧ ಅಂತ ಒಂದು ಕೊಟ್ಬಿಟ್ರೆ ಸರ್, ಈಗ ಗೊಂದಲನೇ ಇರೋದಲ್ಲ ಸರ್. ಯಾಕೆ ಅಂತಹ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ? ಅಥವಾ ಒಂದು ಕ್ಲಾರಿಟಿ ಜನಕ್ಕೆ ಕೊಡಬೇಕಲ್ಲ. ದಿನ ಈ ಹೈಡ್ರಾಮಾ ನೋಡೋಕ್ಕೆ ಜನ ಅಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ಟಿದ್ದು. ದೇಶವನ್ನ ಆಳಿದಂತಹ ಕಾಂಗ್ರೆಸ್ ಪಕ್ಷ 55 ವರ್ಷಗಳ ಕಾಲ ಯಾವ ಅನುಭವವನ್ನು ಇಟ್ಕೊಂಡು ದೇಶ ಆಳಿತ ಆ ಕಾಂಗ್ರೆಸ್ ಪಕ್ಷ ಇವತ್ತಿಲ್ಲ. ಅದು ಕೇವಲ ಒಂದು ವಂಶದ ನೇತೃತ್ವದಲ್ಲಿ ಆಗ್ತಕ್ಕಂಥ ಒಂದು ಏನು ಲಾಭ ಇದೆ ಅಥವಾ ಜನರ ಒಂದು ಆಕರ್ಷಣೆ ಇದೆ ಅಥವಾ ಚಾಯ್ಸ್ ಇಲ್ಲ, ಜನರ ಮಧ್ಯೆ ಚಾಯ್ಸ್ ಇಲ್ಲ. ಇವತ್ತೇನಾಗಿದೆ, NDA ವರ್ಸಸ್ ಇಂಡಿಯಾ ಅಲಯನ್ಸ್ ಅಂತ ನೋಡಿದ್ರೆ ಜನರಿಗೆ ಬಹಳ ಕಡಿಮೆ ಚಾಯ್ಸ್ ಇದೆ. ಅದೇ ರೀತಿ ಕರ್ನಾಟಕದಲ್ಲೂ ಸಹ ಪರಿಸ್ಥಿತಿ ಏನು ವ್ಯತ್ಯಾಸ ಏನಿಲ್ಲ. ಆದ್ರೆ ನೀವ್ ಹೇಳಿದ ಪ್ರಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಯಾವ ಗ್ಯಾರಂಟಿಗಳನ್ನ ಕೊಟ್ಟು 5 ವರ್ಷಗಳ ಕಾಲ ಒಂದು ಸುಭದ್ರ ಸರ್ಕಾರವನ್ನು ನೀಡಿ ಈ ರೀತಿಯ ಭ್ರಷ್ಟಾಚಾರ ಆಗಲಿ ಅಥವಾ ಹಗರಣಗಳಾಗ್ಲಿ ಅಥವಾ ಅಲ್ಲಿರ್ತಕ್ಕಂಥ ಮಂತ್ರಿಗಳ ಒಂದು ನಡವಳಿಕೆ ಒಂದು ಸ್ಟೈಲ್ ಆಗ್ಲಿ ಅಥವಾ ಅವರ ಒಂದು ಐಸೋಲೇಷನ್, ಜನರಿಂದ ದೂರ ಮತ್ತು ಶಾಸಕರಿಂದ ದೂರ ಇರ್ತಕ್ಕಂಥದ್ದನ್ನ ಕಾಂಗ್ರೆಸ್ನವರು ಊಹಿಸಿರ್ಲಿಲ್ಲ. ಕಾಂಗ್ರೆಸ್ ಶಿಸ್ತುಬದ್ಧ ಪಕ್ಷ ಅಂತಕ್ಕಂಥ ಒಂದು ಕಾಲದ ಒಂದು ಮಾತಿತ್ತು. ಆದ್ರೆ ಈಗ ಅದಲ್ಲ, ಅದು ಕೇವಲ ಹೈಕಮಾಂಡ್ ಅಂದ್ರೆ ಏನು, ಅಲ್ಲಿ ಯಾವ್ದು ಲೆಕ್ಕಾಚಾರದ ಮೇಲೆ ಅವ್ರು ಮುಖ್ಯಮಂತ್ರಿ ಮಾಡ್ತಾರೆ, ಚೇಂಜ್ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ನಿಗೂಢವಾದ ವಿಷಯನೇ. ಆದ್ರೆ ಅದಾಗುತ್ತೆ. ಕಾರಣ ಏನು, ಇವತ್ತಿಗೆ ಹೈಕಮಾಂಡ್ಗೆ ಬೇಕಿರ್ತಕ್ಕಂಥದ್ದು ಈ ಇರುವ 2-3 ಕಾಂಗ್ರೆಸ್ ಸರ್ಕಾರಗಳಿಂದ ಯಾವ ರೀತಿಯ ಸಂಪನ್ಮೂಲಗಳನ್ನ ಪಡಿಬೇಕು, ಮತ್ತೆ ಈ ಗ್ಯಾರಂಟಿಗಳನ್ನ ನಾವು ಕೊಡೋದ್ರ ಮೂಲಕ ಯಶಸ್ಸನ್ನ ಸಾಧಿಸಿದೀವಿ. ಮತ್ತೆ ಬಿಜೆಪಿ ಇಂಡಿಯಾ ಅಲಯನ್ಸ್ ಆಲ್ಸೋ ಈ ಒಂದು ಗ್ಯಾರಂಟಿಗಳನ್ನ ನಕಲು ಇಮಿಟೇಟ್ ಮಾಡ್ತಾ ಇದ್ದಾರೆ ಎಂತಕ್ಕಂಥ ರೀತಿಯಲ್ಲಿ ಮಾಡುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅವೆಲ್ಲವೂ ಸೋತು ಹೋಯ್ತು. ಕಾರಣ ಕರ್ನಾಟಕದಲ್ಲಿ ಆಡಳಿತ ಅಂತಕ್ಕಂಥದ್ದು ದಿನೇ ತಿಂಗಳು ವರ್ಷವಲ್ಲಿ ಇದು ಕುಸಿದು ಬೀಳ್ತಕ್ಕಂಥ ಸಂಕೇತವನ್ನ ನಾವು ಕಂಡಿದ್ದೇವೆ. ಹಗರಣಗಳನ್ನ ನೋಡಿದ್ದೇವೆ. ವಾಲ್ಮೀಕಿ ಹಗರಣ ಬಿಡಿ, ಅನೇಕ ಹಗರಣ. ನೀವು ಯಾವುದೇ ಆಫೀಸ್, ನಾನು ಅದಕ್ಕೆ ಲಾಸ್ಟ್ ಟೈಮ್ ಸ್ವಲ್ಪ ಎಮೋಷನಲ್ ಆಗಿ ಮಾತಾಡಿದೆ, ಯಾವ ಆಫೀಸ್ಗೆ ಹೋದ್ರು ಭ್ರಷ್ಟಾಚಾರವನ್ನು ತಾಂಡವಾಡುತ್ತೆ. ಅಂದ್ರೆ ಯಾರು ಹೊಣೆ? ರಾಜಕಾರಣಿಗಳು ಹೊಣೆ. ಯಾರು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು, ಯಾರು ಅಧಿಕಾರದ ಆಶ್ವಾಸನೆಯನ್ನು ಕೊಟ್ಟು ಬಂದ್ರು ಅವರು ಅಧಿಕಾರವನ್ನ ಒಂದು ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ಜನರ ಪರವಾಗಿಲ್ಲ. ಅದರಿಂದ ಕಾಂಗ್ರೆಸ್ ಗೌರ್ಮೆಂಟ್ ಹ್ಯಾಸ್ ಫೇಲ್ಡ್ ಟು ಬಿ ಇನ್ ಫೇವರ್ ಆಫ್ ವೆಲ್ಫೇರ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ. ಆ ಒಂದು ಸನ್ನಿವೇಶ ಬಂದಿರೋದ್ರಿಂದ ಡ್ಯಾಮೇಜ್ ಕಂಟ್ರೋಲ್ ಅಥವಾ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದನ್ನು ಮಾಡ್ಲಿಕ್ಕೆ ಕಾಂಗ್ರೆಸ್ನವರು ಸುರ್ಜೇವಾಲಾವನ್ನು ಕಳಿಸಿದ್ದಾರೆ. ಅವರು ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ. ಮತ್ತೆ ಅವರು ನಮ್ಮ ಬಿಜೆಪಿ ಮಿತ್ರರು ಮತ್ತು JDS ಮಿತ್ರರು ಹೇಳಿದಾಗೆ ಅನೇಕ ರೀತಿಯ ಅಸೆಸ್ಮೆಂಟ್ ಅನ್ನು ಮಾಡ್ಕೊಂಡಿದ್ದಾರೆ. ಯಾರು ಬಂದ್ರೆ ಯಾರಿಗೆ ಅನುಕೂಲ. ಕಾಂಗ್ರೆಸ್ ಪಕ್ಷಕ್ಕೆ ಹಣಕಾಸಿನ ಸೌಲಭ್ಯ ಬೇಕು. DK ಶಿವಕುಮಾರ್ ಬಂದ್ರೆ ಆರ್ಗನೈಸೇಷನ್ ಸಪೋರ್ಟ್ ಸಿಗುತ್ತೆ, ಹಣಕಾಸಿನ ಸಪೋರ್ಟ್ ಸಿಗುತ್ತೆ. ಮತ್ತೆ ಅವರು ಸಿದ್ದರಾಮಯ್ಯನಿಗಿಂತ ಒಂದು ಸ್ವಲ್ಪ ಡೇರ್ ಡೆವಿಲ್. ಸಿದ್ದರಾಮಯ್ಯನವರು ಸ್ವಲ್ಪ ಪಾರ್ಶಿಯಲಿ ನೆಗೆಟಿವ್ ಇದ್ದಾರೆ. ಯಾಕೆಂದ್ರೆ ಅವರು ಒಂದು ರೀತಿಯಲ್ಲಿ ಬಿಗಿ ಅನ್ನೋಕ್ಕಿಂತ ದಕ್ಷತೆಯಿಂದ ಬಿಗಿ ಅಲ್ಲ, ಅವರ ಅಸಹಾಯಕತೆಯಿಂದ ಬಿಗಿ ಆಗಿದ್ದಾರೆ. ಮತ್ತು ನಿರ್ಣಯವನ್ನು ಕೈಗೊಳ್ಳುವುದರಲ್ಲಿ ಮೊದಲಿದ್ದಂತ ಒಂದು ಶಕ್ತಿ ಅವರಲ್ಲಿ ಇಲ್ಲ, ಅದು ಕಳೆಗುಂದಿದೆ. ಅದ್ರ ಅರ್ಥನೇ ಇಷ್ಟೆಲ್ಲ ಆದಾಗ ಸಿದ್ದರಾಮಯ್ಯನವರು DK ಶಿವಕುಮಾರ್ ಇಬ್ರು ಕೈ ಎತ್ತಿ ಹೇಳ್ತಾರೆ ಅಂದ್ರೆ ಯಾವ ಮಟ್ಟದ ಒಂದು ಡ್ರಾಮಾ ಅಥವಾ ಆಪ್ಟಿಕ್ಸ್ ಅಂತ ಹೇಳ್ತೀವಲ್ಲ ಇಂಗ್ಲಿಷ್ ನಲ್ಲಿ, ಜನರಿಗೆ ಕೊಡ್ತಕ್ಕಂಥದ್ದು ಅದನ್ನ ಜನ ನಂಬೋದಿಲ್ಲ, ನಗ್ತಾರೆ, ಎಲ್ಲರಿಗೂ ಗೊತ್ತಿದೆ. ಆದ್ರೆ ನನ್ನ ಪ್ರಕಾರ DK ಶಿವಕುಮಾರ್ ಹ್ಯಾಸ್ ದ ರೈಟ್ ಟು ಬಿಕಮ್ ಚೀಫ್ ಮಿನಿಸ್ಟರ್. ಅದರ್ವೈಸ್ ಇಟ್ ಈಸ್ ನೋ ಆರ್ ನೆವರ್. ಮುಂದೆ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ಈಗಾಗಲೇ 2028ರ ಚುನಾವಣೆಯಲ್ಲಿ ಜನರ ಅಭಿಪ್ರಾಯ ಕಾಂಗ್ರೆಸ್ಸಿನ ವಿರುದ್ಧ ಇದೆ. ಅದರಿಂದ ಈಗಿರುವ 136 ಶಾಸಕರಲ್ಲಿ 30 ಶಾಸಕರು ಬಿಟ್ಟೋಗದ ರೀತಿಯಲ್ಲಿ, ಅದರಲ್ಲಿಯೂ ಶಿವಕುಮಾರ್ ಅವರ ಪ್ರಭಾವ ಇರ್ತಕ್ಕಂಥವರನ್ನ ಸಮಾಧಾನ ಪಡಿಸಬೇಕಾದ್ರೆ ಈ ರೀತಿಯ ಬದಲಾವಣೆ ಅನಿವಾರ್ಯ. ಆ ಬದಲಾವಣೆಗೆ 2 ತಿಂಗಳ ಮುಂಚೆನೆ ಈ ರೀತಿಯ ಒಂದು ವಿಮರ್ಶೆ ಅಥವಾ ಒಂದು ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಅಭಿಪ್ರಾಯ ಸಂಗ್ರಹಣೆಯನ್ನು ಮಾಡ್ತಕ್ಕಂಥ ಎಕ್ಸರ್ಸೈಸ್ ನಡೀತಾ ಇದೆ. ಅವರು ಹೇಳಿಕೆಯನ್ನು ಏನೇ ಕೊಡ್ಲಿ, ಅಲ್ಲಿ ಬಂದಿರತಕ್ಕಂತಹದ್ದು ಈ ರೀತಿಯ ತುರ್ತು ಪರಿಸ್ಥಿತಿಯಲ್ಲಿ ಜನಾಭಿಪ್ರಾಯ ಆಕ್ರೋಶ ಈ ಸರ್ಕಾರದ ಮೇಲೆ ಇರುವ ಸನ್ನಿವೇಶದಲ್ಲಿ ಅದರ ಜನಪ್ರಿಯತೆಯನ್ನ ಕುಗ್ಗುವ ಸ್ಥಿತಿಯಲ್ಲಿ ಶಿವಕುಮಾರ್ ಅವರ ಬದಲಾವಣೆಯಿಂದ ಒಂದು ರೀತಿಯಲ್ಲಿ ಡೈವರ್ಷನ್, ಜನರ ಒಂದು ಭಾವನೆಗಳನ್ನ ಅಥವಾ ಗಮನವನ್ನ ಶಿವಕುಮಾರ್ ಬಂದ್ರೆ ಏನೋ ಕೆಲಸ ಆಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ. ಆದ್ರೆ ಶಿವಕುಮಾರ್ ಯಾವ ರೀತಿ ಒಳ್ಳೆ ಆಡಳಿತ ಕೊಡ್ತಾರೆ ಅಂತಕ್ಕಂಥದ್ದನ್ನ ನಾನು ಈಗ ಸದ್ಯಕ್ಕೆ ಹೇಳಲಿಕ್ತಾ ಇರಲಿಲ್ಲ. ಆದ್ರೆ ಅವ್ರ ಶಕ್ತಿ ಇದೆ. ಸಿದ್ದರಾಮಯ್ಯನವರಿಗಿಂತ ಹೆಚ್ಚು ಕಾರ್ಯಶೀಲರಾಗಿ ಡೈರೆಕ್ಟ್ ಆಗಿ ಕೆಲಸ ಮಾಡೋ ಶಕ್ತಿ ಇದೆ. ಆದ್ರೆ ಭ್ರಷ್ಟಾಚಾರವನ್ನ ದೂರ ಇಟ್ರೆ ಶಿವಕುಮಾರ್ ಒಳ್ಳೆಯ ಚೀಫ್ ಮಿನಿಸ್ಟರ್ ಆಗ್ತಾರೆ. ಆದ್ರಿಂದ ಈ ಭ್ರಷ್ಟಾಚಾರದ ಅಪಾದನೆಯ ಹೊತ್ತ ಸಿದ್ದರಾಮಯ್ಯ ಸರ್ಕಾರವನ್ನ ಮತ್ತೆ ಕಾಂಗ್ರೆಸ್ ಒಂದು ರೀತಿಯಲ್ಲಿ 28ರ ಚುನಾವಣೆಗೆ ಗೆಲ್ಬೇಕಾದ್ರೆ ಬಹಳ ಕಷ್ಟ ಇದೆ. ಅವ್ರು ಗೆಲ್ಲೋದು ಕಷ್ಟ ಇದೆ. ಆದ್ರೆ ಗೆಲ್ಬೇಕಾದ್ರೆ
ಇಲ್ಲ, ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ಈಗಾಗಲೇ ಸೋಲ್ ಕಂಡಿದ್ದಾರೆ. ಅದರಿಂದ ಕಾಂಗ್ರೆಸ್ ಈ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳಕ್ಕೆ ತಯಾರಿಲ್ಲ ಎನ್ನುವ ದೃಷ್ಟಿಯಿಂದ ಈ ರೀತಿಯ ಕ್ರೈಸಿಸ್ ಅಲ್ಲ ಸರ್, 28ಕ್ಕೆ ಸತೀಶ್ ಜಾರಕಿಹೊಳಿ ಅವರು ಆಗ್ಲೇ ಮಾತಾಡ್ಬಿಟ್ಟಿದ್ದಾರೆ. ಅಂದ್ರೆ ನಾನು ಇದು ಕ್ರಾಂತಿ ಅಲ್ಲ, ಗೊತ್ತಿರುವ ಒಂದು ರೀತಿಯ ಬದಲಾವಣೆ. ಅದಕ್ಕೆ ಸುಮ್ನೆ ಪೇಪರ್ನವರು ಅಷ್ಟೇ. ರೈಟ್. ಲಾಸ್ಟ್ ರಿಯಾಕ್ಷನ್ ನಾಗೇಂದ್ರ ಅವರೇ, ಹಾಗಾದ್ರೆ ಸೆಪ್ಟೆಂಬರ್ನಲ್ಲಿ ಬಹುದೊಡ್ಡ ಬದಲಾವಣೆ ಚಾನ್ಸಸ್ ಇದೆಯಾ? ಅಲ್ಲ, ಅದನ್ನ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಅವ್ರು ಹೇಳಿದಾರಲ್ಲ, ಈಗ ಕಾಂಪ್ರಮೈಸ್ ಲೆವೆಲ್ ಅಲ್ಲಿ ಇದೆಯಾ? ಹಂಗಾದ್ರೆ ಏನಿಲ್ಲ, 2013 18 ಒಳಗೆ ಸಿಂಗಲ್ ಪವರ್ ಇತ್ತು, ಸಿದ್ದರಾಮಯ್ಯ ತೀರ್ಮಾನಗಳು ನಡೀತಾ ಇದ್ವು. ಇವತ್ತು 2023 ಮೇಲೆ ಏನು ನಡೀತಾ ಇದೆಯಲ್ಲ, ಅದು ಹೈಕಮಾಂಡ್ ತೀರ್ಮಾನ, DK ಶಿವಕುಮಾರ್ ತೀರ್ಮಾನ ಅಂತ ಕ್ಲೀನಾಗಿ ಕೂಗಿ ಹೇಳ್ತಾ ಇದ್ದಾರೆ ಅವ್ರ ಶಾಸಕರು. ಇವತ್ತು ಅವರು ಆರೋಪ ಮಾಡಿರೋ ವಿಚಾರ ನೋಡಿ, ಈ ಗ್ಯಾರಂಟಿಗಳು ಎಷ್ಟು ದೊಡ್ಡ ಮಟ್ಟ ವಿಫಲ ಆಗಿದೆ, ಸರ್ಕಾರಕ್ಕೆ ಎಷ್ಟು ದೊಡ್ಡ ಡ್ಯಾಮೇಜ್ ಮಾಡಿದೆ, ಮತ್ತೆ ರಾಜ್ಯದ ಜನಕ್ಕೆ ಎಷ್ಟು ನಿದ್ದೆ ಕೆಡಿಸಿದೆ, ಎಷ್ಟು ಬೆಲೆ ಏರಿಕೆ ಮಾಡಿದೆ, ಎಷ್ಟು ಅಸಹಾಯಕತೆ ಮಾಡಿದೆ ಇವತ್ತು ರಾಜ್ಯ ಜನ. ಅಂದ್ರೆ ಇವತ್ತು ಕಣ್ಣೀರು ಆಗ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಅದನ್ನ ಖುದ್ದಾಗಿ ಅವರೇ ಒಂದು 4 ಸ್ಟೇಟ್ಮೆಂಟ್ ಕೊಟ್ಟಾರ, ರಾಜ್ಯಕ್ಕಾಗಿ ಹೇಳ್ತಾರೆ, ನಾನು ಗುದ್ಲಿ ಪೂಜೆ ಮಾಡಿ 2 ವರ್ಷ ಆಗಿದೆ, ನನಗೆ ವರ್ಕ್ ಆರ್ಡರ್ ಸಿಗಲಿಲ್ಲ ಅಂದರೆ ಅದು ಯಾವ ಥರ ಇದು ಸ್ಟೇಟ್ಮೆಂಟು? ಅಭಿವೃದ್ಧಿ ಯಾವ ಥರ? ಮತ್ತು ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿರೋಂಥ ಕಾಂಗ್ರೆಸ್ ಪಕ್ಷದ ರಾಜಕಾರಣಿ. 2ನೇ ಪಾಯಿಂಟು, ಗೋಪಾಲ್ ಕೃಷ್ಣ ಅವ್ರು ಏನು ಹೇಳ್ತಾ ಇದ್ದಾರೆ, ONG ಗೋಪಾಲ್ ಕೃಷ್ಣ ಅವರು ಚರಂಡಿ ಮಾಡಿಲ್ಲ ಇವತ್ತರೆಗೂ. ನಾವು ರಾಜ್ಯದಲ್ಲಿ ಸರ್ಕಾರ ನಮ್ಮದೇ, ಆಡಳಿತ ಪಕ್ಷ ಚರಂಡಿ ಮಾಡಿಲ್ಲ ಅಂತಾರೆ. BR ಪಾಟೀಲ್ ಅವ್ರು ಏನು ಹೇಳ್ತಾ ಇದ್ರು, ನನಗೇ ಗೊತ್ತಿಲ್ಲದಂಗೆ 17 ಕೋಟಿ 2 ಇಲಾಖೆಯಿಂದ ಬಂದಿದೆ. ಇವತ್ತು ಗುದ್ಲಿ ಪೂಜೆ ಮಾಡಕ್ ಹೋಗ್ತಾ ಇದ್ರೆ ಕ್ಷೇತ್ರ ಜನಕ್ಕೆ ಉತ್ತರ ಕೊಡಕ್ ಆಗ್ತಲ್ಲ. ಅಂದ್ರೆ ಎಷ್ಟು ಜ್ವಲಂತ ಸಮಸ್ಯೆಗಳು ಇಲ್ಲಿ ಜ್ವಲಂತ ಕಾಯ್ತಾ ಇದಾವೆ. ಮತ್ತೆ ಇದು ತಿರಸ್ಕಾರ ಮಾಡಕ್ಕೆ ಜನ ಕೂಡ ಕಾಯ್ತಾ ಇದಾರೆ. ಯಾಕಂದ್ರೆ ಜನ ಕೂಡ ಹೊಸತ್ತು ಹೋಗಿದ್ದಾರೆ. ಇವತ್ತು ಸಾಕಷ್ಟು ಸಂಕಷ್ಟಗಳು ಸಿಕ್ಕಾಕೊಂಡು ಬೆಲೆ ಏರಿಕೆಯಲ್ಲಿ ಆಡು ಹಗಲಲ್ಲೇ ದರೋಡೆ ಮಾಡಿ ಲೂಟಿಗಳು ಮಾಡ್ತಾ ಇದ್ದಾರೆ. ಇವತ್ತು ಸೂರ್ಜೆಲ್ಲ ಬಂದಿರೋ ತಕ್ಷಣ ಏನೂ ಬದಲಾವಣೆ ಆಗಲ್ಲ. ಸರ್ಕಾರ ಬೀಳಕ್ಕೆ ಎಲ್ಲಾ ರೀತಿ ತಯಾರಿ ಆಗ್ತಾ ಇದೆ. ಯಾಕಂದ್ರೆ DK ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ ಅಂತಂದ್ರೆ ಅವರು ಕೂಡ ಇವತ್ತು ಸಿದ್ದರಾಮಯ್ಯ ಕೈಗಳೇ ಇವತ್ತು ಆಗಿರೋಂಥ ಭ್ರಷ್ಟಾಚಾರ ತಡೆಯಕ್ಕಾಗ್ತಾ ಇಲ್ಲ. ಅಲ್ಲಿರೋಂಥ ಅವ್ರ ಬಣಗಳಿಂದ ಆಚೆ ಬರ್ತಾರೆ, ಶಾಸಕರ ಕಡೆಯಿಂದ ತಡೆಯಕ್ಕಾಗ್ತಾ ಇಲ್ಲ. DK ಶಿವಕುಮಾರ್ ತಡೀತಾರ? ಆ ಸಾಮರ್ಥ್ಯ ಅವ್ರಿಗಿದೆಯಾ ಅನ್ನೋದು ಇಷ್ಟೆಲ್ಲ ಅರಾಜಕತೆ ಭ್ರಷ್ಟಾಚಾರ ಇದೆ ಅಂದ್ರೆ ಕಾರಣ ಪ್ರತಿಪಕ್ಷ ಶರತ್ತವ್ರೆ. ನಾನು ಹಲವು ಸಂದರ್ಭದಲ್ಲಿ ಹೇಳ್ತೀನಿ, ನೀವೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕು ಯಾವುದೇ ಪ್ರಕರಣ ತಗೊಂಡ್ರು ಕೂಡ. ಈಗ ನೋಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅರವಿಂದ್ ಲಿಂಬಾವಳಿ ಹಾಕಿದ ಅರ್ಜಿ ಇವತ್ತು CBIಗೆ ಹೋಗುತ್ತೆ ಅಂದ್ರೆ ನೀವು ಪಾದಯಾತ್ರೆ ಮಾಡ್ಬಿಡೋದಲ್ಲ, 4 ದಿವಸ 4 ಸ್ಟೇಟ್ಮೆಂಟ್ ಕೊಟ್ಬಿಡೋದಲ್ಲ, ಅದಕ್ಕೆ ಕಟಿಪುದ್ರಾಗ ನಿಂತ್ಕೋಬೇಕು. ಏನ್ ಮಾಡ್ತಿದ್ದೀರಿ ಹಂಗಾದ್ರೆ BJP JDS ಅವರು? ನೋಡಿ, ಇವತ್ತಿನ ದಿವಸ ನಾವು ಪಾದಯಾತ್ರೆ ಮಾಡಿದ ಈ ಲಿಂಬಾವಳಿ ಅವರು ಮತ್ತೆ ಯತ್ನಾಳ್ ಅವರು ನಮ್ಮ ಪಕ್ಷದವರೇ, ಸ್ವಪಕ್ಷೀಯವರೇ, ಅಲ್ಲ. ನೋಡಿ, ಅವ್ರು ಇವತ್ತಿನ ದಿವಸ ಏನು ಅವ್ರೇನು ಅರ್ಜಿ ಏನು ಹಾಕಿದ್ದಾರೆ ಅಲ್ಲಿ, ಇವತ್ತಿನ ದಿವಸ ವಾಲ್ಮೀಕಿ ಇದನ್ನ CBIಗೆ ವಹಿಸಿದ್ದಾರೆ. ನಮ್ಮ BJP ಪಕ್ಷದವರೇ ಅಲ್ವಾ ಅವರು, ಬೇರೆ ಯಾರು? ನೋಡಿ, ಪ್ರತಿಯೊಂದು ಹಂತದಲ್ಲಿ ನಾವು ಹೋರಾಟನೇ ಮಾಡ್ತಾ ಇದ್ದೀವಿ. ಅವ್ರು ನಾವು ಯಾವುದೇ ರೀತಿಯಲ್ಲೂ ನಾವು ಬಗ್ತಾ ಇಲ್ಲ. ಅಂದ್ರೆ ಒಂದು ಏನು ಅಂತ ಹೇಳಿದ್ರೆ, ಒಂದು ಅವ್ರು ಕೇಸ್ಗಳನ್ನು ಹಾಕ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾ ಪ್ರಮುಖರ ಮೇಲೆ ಹಾಕ್ತಾ ಇದ್ದಾರೆ, ಮಾಧ್ಯಮ ಪ್ರಮುಖರ ಮೇಲೆ, ನಮ್ಮ BJP ಮಾಧ್ಯಮ ಪ್ರಮುಖರ ಮೇಲೆಲ್ಲ ಕೇಸನ್ನು ಹಾಕ್ತಾ ಇದ್ದಾರೆ. ಆದರೂ ಸಹಿತ ಯಾವುದೇ ರೀತಿಯಾಗಿ ಜಗ್ಗದೆ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಸುಮಾರು 4,500 ಅಂದ್ರೆ ಜಿಲ್ಲೆ ಮತ್ತೆ ಬೂತ್ಗಳಲ್ಲಿ ಮಟ್ಟದಲ್ಲಿ 4,500 ಹೋರಾಟಗಳು ನಡೆದಿದೆ ಕಾಂಗ್ರೆಸ್ನ ವಿರುದ್ಧ. ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ನಮ್ಮ ಕೊನೆಯದಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನೀವು ಸುರ್ಜೇವಾಲಾ ಅವ್ರು ಕರೆಸ್ತಿರೋ ಅಥವಾ ಯಾರನ್ನ ನೀವು ತೇಪೆ ಹಚ್ಚಿ ಏನಾರು ಮಾಡ್ಕೊಳ್ಳಿ, ಏನಾರು ನಿಮ್ಮ ಪಕ್ಷದಲ್ಲಿ ಏನಾರು ಆಗಲಿ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ನೀವು ಆಡಳಿತದಲ್ಲಿದ್ದೀರಾ. ಜನರ ಕಷ್ಟ ನಷ್ಟಗಳ ಬಗ್ಗೆ ಯೋಚನೆ ಮಾಡಿ, ಬೆಲೆ ಏರಿಕೆ ಬಗ್ಗೆ ಯೋಚನೆ ಮಾಡಿ, ರೈತರ ಬಗ್ಗೆ ಯೋಚನೆ ಮಾಡಿ, ಮಹಿಳೆಯರ ಬಗ್ಗೆ ಯೋಚನೆ ಮಾಡಿ, ಮೂಲಭೂತ ಸೌಕರ್ಯಗಳ ಬಗ್ಗೆ ಯೋಚನೆ ಮಾಡಿ, ಅವ್ರಿಗೆ ಯಾವ ರೀತಿ ಒದಗಿಸ್ಬೇಕು, ಯಾವ ರೀತಿ ಅದನ್ನ ನಾವು ಸರಿಪಡಿಸ್ಬೇಕು, ಈಗ ಏನು ಕರೆಂಟ್ ಸಮಸ್ಯೆ ಆಗಿದೆ ಅದನ್ನ ಯಾವ ರೀತಿ ನಾವು ಸರಿದೂಗಿಸ್ಬೇಕು, ಅಲ್ಲಿ ರೈತರ ಪಹಣಿ ಪತ್ರಿಕೆಗಳ ಏನು ಬೆಲೆಯನ್ನ ಜಾಸ್ತಿ ಮಾಡಿದಿರಿ, ರೈತರಿಗೆ ಯಾವ ರೀತಿ ಇವತ್ತಿನ ಸಂದರ್ಭದಲ್ಲಿ ಸರಿಯಾಗಿ ನೆರೆ ಬರ್ತಾ ಇದೆ ಕೆಲವು ಮಲೆನಾಡು ಭಾಗಗಳಲ್ಲಿ, ಅಲ್ಲಿ ಯಾವ ರೀತಿ ನಿಮ್ಮ ಒಂದು ಟೀಮನ್ನು ರಚನೆ ಮಾಡಿ ಅಲ್ಲಿ ಹೋಗಬೇಕು, ಅವರ ಕಷ್ಟ ನಷ್ಟಗಳನ್ನು ಆಲಿಸಬೇಕು, ಆ ರೀತಿ ಒಂದು ತಂಡೋಪತಂಡವಾಗಿ ಹೋಗಿ ಅಲ್ಲಿ ಜನರ ಕಷ್ಟ ನಷ್ಟಗಳ ಬಗ್ಗೆ ಕೇಳೋದು ಬಿಟ್ಟು ನೀವು ಈ ರೀತಿ ಕಚ್ಚಾಡ್ಕೊಂಡ್ರೆ ಜನ ಮುಂದಿನ ದಿವಸ ಯಾವುದೇ ಕಾರಣಕ್ಕೂ ನೀವು ಬರಲ್ಲ. ಅದು BJPಗೆ ಮುಂದಿನ ದಿವಸದಲ್ಲಿ BJP ಆಡಳಿತ ಬರುತ್ತೆ. ಅಲ್ಲಿ ನಾವು ರೈತರ ಪರವಾಗಿ ಮತ್ತೆ ಸಾಕಷ್ಟು ಯೋಜನೆಗಳನ್ನು ಈಗಾಗಲೇ ಕೇಂದ್ರ ಸರ್ಕಾರ ತಂದೆ, BJPನ ಮುಂದಿನ ದಿನಗಳಲ್ಲಿ ಸಾಕಷ್ಟು ಯೋಜನೆಗಳನ್ನು ಜನರ ಪರವಾಗಿ ಇರುತ್ತೆ. ಮತ್ತೆ ಜನರ ಏನು ಧ್ವನಿಯಾಗಿ ಇರುತ್ತೆ, ಅವರ ಬೆಲೆ ಏರಿಕೆ ಆಗಿರ್ಬೋದು, ಇದರ ವಿರುದ್ಧ ಹೋರಾಟ ಮಾಡಿದೆ. ಮುಂದಿನ ದಿನಗಳಲ್ಲೂ ಸಹಿತ ಇದರ ವಿರುದ್ಧ ಹೋರಾಟವನ್ನ ನಾವು ಮಾಡಲಿಕ್ಕೆ ಶತಸಿದ್ಧವಾಗಿ ನಾವು ಪ್ರಯತ್ನ ಮಾಡ್ತೀವಿ ಮತ್ತು ಮಾಡೇ ಮಾಡ್ತೀವಿ. ಯಾವುದೇ ನಾಗೇಂದ್ರ ಅವರು, ಶರತ್ ಅವರು, ಚಂಬಿ ಪುರಾಣಿಕ್ಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಆಂತರಿಕವಾಗಿ ಒಂದಷ್ಟು ಸಮಸ್ಯೆ ಅನ್ನೋದಿತ್ತು. ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ 1-to-1 ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಸಮಸ್ಯೆ ಉಲ್ಬಣ ಆಗಿದೆ, ಅದನ್ನು ಶಮನ ಮಾಡುವಂಥ ನಿಟ್ಟಿನಲ್ಲಿ ಯಾವ ಕ್ರಮಕ್ಕೆ ಮುಂದಾಗ್ತಾರೆ ಕಾದು ನೋಡೋಣ.
ಆ್ಯಕ್ಚುಲಿ ಫೋಕಸ್ ಮಾಡಬೇಕಾಗಿರೋದು ಕಾಂಗ್ರೆಸ್ನವರು ರಾಜ್ಯದ ಜ್ವಲಂತ ಸಮಸ್ಯೆಗಳ ಕುರಿತಂತೆ. ಮೂಲಭೂತವಾಗಿ ಜನರಿಗೆ ಕೊಡಬೇಕಾಗಿದ್ದು ಏನೂ ಕೊಡದೆ ನೀವು ಕುರ್ಚಿಗೆ ಕಿತ್ತಾಟ ಮಾಡಿದ್ರೆ ಇದನ್ನು ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.